ಎಲ್ಲಾ ವಿಕಾರಗಳನ್ನು ಮಾತೋಸಿ ದಾಕ್ಷಿಣಿ ಎಸ್ ಅಪ್ಪವನ್ನು ಚಿರಂಜೀವಿ ಅಪ್ಪವನ್ನು ಈ ಸಂದರ್ಭದಲ್ಲಿ ಗೌರವವಾಗಿ ವಂದಿಸುತ್ತಾರೆ. ನನ್ನ ಸಹೋದರರೇ, ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನ ಅಂತರದಲ್ಲಿರುವ ಇಂಟರ್ನೆಟ್ ಶಕ್ತಿಯನ್ನು ಜಾಗೃತಗೊಳಿಸಲಿಕ್ಕೆ ನಿಮ್ಮನ್ನು ಸಂಪೂರ್ಣ ಮಾರ್ಗಗಳಿಗೆ ಕೊಂಡೊಯ್ಯಲಿಕ್ಕೆ ವ್ಯಕ್ತಿತ್ವ ರೂಪಿಸಿಕೊಳ್ಳಲಿಕ್ಕೆ ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿದ್ದೇವೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಶ್ರೀಮತಿ ಅಮೃತ ವರ್ಷಿಣಿಯವರು ಆಸೀನರಾಗಿದ್ದಾರೆ. ಜೊತೆಗೆ ನಮ್ಮ ಕಾಲೇಜಿನ ಪ್ರಾಚಾರ್ಯರಾಗಿರುವಂತಹ ಶ್ರೀ ವಿನೋದ್ ಕುಮಾರ್ ಎಲ್ ಪದವಿಯವರು ವೇದಿಕೆಯಲ್ಲಿ ಇದ್ದಾರೆ. ಇಂದಿನ ಈ ಕಾರ್ಯಕ್ರಮವನ್ನ ಒಂದು ಪ್ರಾರ್ಥನಾ ಗೀತೆಯೊಂದಿಗೆ ಆರಂಭಿಸೋಣ. ಪಲ್ಲವಿ ಮತ್ತು ಸಂಗಡಿಯವರು ಈ ಪ್ರಾರ್ಥನಾ ಗೀತೆಯನ್ನ ನೆರವೇರಿಸಿಕೊಳ್ಳಬೇಕು ಅಂತ ಅವರಿಗೆ ವಿನಂತಿಸಿಕೊಳ್ಳಬೇಕು. ಅರಿತವರಿಗೆ ಸತ್ಯ ಶಿವಾನುಭಾವಿಗಳ ಅನುಭವ ಮಂಟಪದಲ್ಲಿ ಅರಿತವರಿಗೆ ಸತ್ಯ ಶಿವಾನುಭಾವಿಗಳ ಅನುಭವ ಮಂಟಪದಲ್ಲಿ ಆತ್ಮ ಪ್ರಕಾಶದ ಅರಿವಿನಲ್ಲಿ ಆತ್ಮ ಪ್ರಕಾಶದ ಅರಿವಿನಲ್ಲಿ ಪರಮಾತ್ಮ ನೆನೆಸಿದ ಆತ್ಮರಾಜರಿಗೆ ಶರಣು ಆತ್ಮರಾಜರಿಗೆ ಶರಣು ಹರನೇ ಸತ್ಯವು ಸತ್ಯವೇ ಹರನು ಹರನೇ ಸುಂದರನು ಸತ್ಯವೇ ಹರನು ಹರನೇ ಸುಂದರನು ಹರನೇ ಸುಂದರನು ಸಚ್ಚಿದಾನಂದವು 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 ನೇಗಿಲ ಯೋಗಿಯು ಮಾಡುವ ಕೆಲಸವೇ ಕಾಯಕವು ತಾನೇ
ಸಚ್ಚಿದಾನಂದವು ಬಂದಿಚೆನು ಗುಡಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟದೇನು ಆರೈಬಲಾಗೆ ಎಲ್ಲಾನು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ನಾಳೆಗಳ ದಾರಿಯಲ್ಲಿ ನಂಬಿಕೆ ಮರೆಯಾಗಿಸು ಮುನ್ನಡೆಸು ಕೈ ಹಿಡಿದು ನಾ ಬಾಳೋ ಪದದಲ್ಲೂ ಸಂಚರಿಸು ಹೂವಲ್ಲಿ ಚೆನು ಗುಡಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟದೇನು ಆ ದೈವದ ಮೇಲೆ ಎಲ್ಲಾನು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ನಾಟ್ಯ ಅನ್ನೋದು ನಾರಾಯಣರಂಗಾಗೆ ನಾದ ಅನ್ನೋದು ಭಾವಾಂತರಂಗಾಗೆ ಶಿಕ್ಷೆಯಿಂದ ತಾನೇ ಕಲೆಗೆ ಮತಿ ಕಲೆಯಿಂದ ಶಿಲೆಗೆ ಮುಂಚಾರತಿ ಕವಿಯೊಂದರಲ್ಲೂ ಅವನಾಳತಿ ಒಲವಿಂದ ತಾನೇ ಸುಖ ಸಮ್ಮತಿ ಯೋಗವೆಂದ ಭೂಮಿ ತಕ್ಕನೆ ನಡೆಯುತ್ತೆ ಸ್ವಾಮಿ ಪಾಲಿಗೆ ಬಂದಂತ ಪಾಠ ಎಲ್ಲರೂ ಜೀವಂತಿಸಿ ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ಸುಸ್ಕಾರವಾಗಿ ಹಾಡುವ ಮೂಲಕ ಭಕ್ತಿಪದವನ್ನು ಮನೋನಿರುವಂತ ಕುಮಾರಿ ಪಲ್ಲವಿ ಮತ್ತು ಸಂಘಟನೆಗೆ ಅನಂತ ಧನ್ಯವಾದಗಳು. ಆತ್ಮೀಯ ವಿದ್ಯಾರ್ಥಿಗಳಿಗೆ ಈಗ ನಮ್ಮನ್ನೆಲ್ಲರನ್ನ ಸ್ವಾಗತಿಸಲು ಆಗಮಿಸ್ತಾ ಇದ್ದಾರೆ ನಮ್ಮ ಕಾಲೇಜಿನ ಪ್ರಾಚಾರ್ಯರಾಗಿರುವಂತ ಶ್ರೀ ವಿನೋದ್ ಕುಮಾರ್ ಎಲ್ ಪಟೇಲ್ ಅವರು. Good afternoon, everyone. Seeking the blessings of Lord Sambheshwara here on this special occasion. First of all, yesterday it was a very wonderful day, but unfortunately today's guests were not here. So that I wish everyone the happy Children's Day. On that occasion, that today is a special lecture for you. So because presently the youngsters like you should get motivated self-discipline and values for such a wonderful thoughts to develop. Today we have organized this program on behalf of all of you and on behalf of the institution, on behalf of all the staff members. First of all, I welcome Srimati Amrita Varshney Gayawala on this occasion and I welcome you. And lastly, I welcome Sri Umesh, Dr. Umesh Hegde sir also. And as well, I welcome Junior Umesh Hegde sir also. And also I welcome all my colleagues and I welcome a warm welcome to especially like all of you, all my students on this special occasion. Thank you very much. ಶರಣರ ಬರವಣಿಗೆ ಪ್ರಾಣ ಜೀವನಗಳಿಗೆ ನಮ್ಮನ್ನೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸಿದ ವಿನೋದ್ ಕುಮಾರ್ ಪಟೇಲ್ ಸರ್ ಅವರಿಗೆ ಅನಂತ ಧನ್ಯವಾದಗಳು. ಈಗ ದೊಡ್ಡಪ್ಪ ಅಪ್ಪ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಗೌರವ ನಮನ ಸಲ್ಲಿಸುವ ಸಮಯ. ವೇದಿಕೆಯಲ್ಲಿ
ಆಸೀನರಾಗಿರುವಂತಹ ಇಂದಿನ ಮುಖ್ಯ ಅತಿಥಿಗಳಾಗಿರುವಂತಹ ಅಮೃತ ವರ್ಷಿಣಿ ಅವರು ದೊಡ್ಡಪ್ಪ ಅಪ್ಪ ಅವರ ಪುತ್ರರಿಗೆ ಮಾಲಾರ್ಪಣೆ ಮಾಡಬೇಕು ಅಂತ ಅವರಿಗೆ ನಾನು ವಿನಂತಿಸಿಕೊಳ್ಳುತ್ತೇನೆ. ವಿದ್ಯಾರ್ಥಿ ಮಿತ್ರರು ಚಪ್ಪಾಳೆಯನ್ನು ಎಲ್ಲರಿಗೂ ಅನಂತ ಧನ್ಯವಾದಗಳು. ಹಾಗೆಯೇ ನಾವೆಲ್ಲರಿಗೆ ಕುಳಿತಿರುವಂತಹ ಇಂದಿನ ಮುಖ್ಯ ಅತಿಥಿಗಳಾಗಿರುವಂತಹ ಸ್ಪೆಷಲ್ ಲೆಕ್ಚರ್ ನೀಡಲು ಆಗಮಿಸಿರುವಂತಹ ಅಮೃತ ವರ್ಷಿಣಿಯವರ ಪರಿಚಯವನ್ನ ಶ್ರೀ ಶ್ರೀರಾಮ್ ಅಮರೇಶ್ ಅವರು ಮಾಡಿಕೊಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಮುಖ್ಯ ಅತಿಥಿಗಳು ಅವರ ಒಂದು ಪರಿಚಯ ಮಾಡಿಕೊಳ್ಳೋದು ನನ್ನ ಸುದೈವ ಅಂತ ಅನ್ಕೋತೀನಿ. ಅವರ ಪರಿಚಯ ಬಹಳ ಚಿಕ್ಕ ಪರಿಚಯ, ಆದರೆ ಆ ಪರಿಚಯ ವಿಶೇಷತೆ ಏನಿದೆ ತಾವುಗಳನ್ನ ಗಮನಿಸಬೇಕು ಅಂತ ಹಂಚಿಕೊಳ್ಳುತ್ತಿದೆ. ಅವರ ಹೆಸರು ಅಮೃತ ವರ್ಷಿಣಿ ಉಮೇಶ್. ಅವರ ಮೂಲ ಸ್ಥಳ ಬೆಂಗಳೂರು. ಅವರ ತಂದೆ ವೇದಾಂತಿ ಸುಧಾಕರ್ ಶರ್ಮಾ, ತಾಯಿ ಇಂದುಮತಿ ಸುಧಾಕರ್. ಪತಿ ಡಾಕ್ಟರ್ ಉಮೇಶ್ ಹೆಡ್ಡೆ. ಗುರುಗಳು ಪಂಡಿತ್ ವಿಜ್ಞಾನ ಭಿಕ್ಷು ಜಿ, ಪಂಡಿತ್ ಸುಧಾಕರ್ ಚತುರ್ವೇದಿ. ಶಿಕ್ಷಣ ಮನೆಯಲ್ಲೇ ತಂದೆ ತಾಯಿಗಳ ಮೇಲೆ ಅನೌಪಚಾರಿಕ ಶಿಕ್ಷಣ ಪಡೆದು ನಂತರ ಗುರುಗಳ ಬಳಿ ವೇದಾಂತ ಅಧ್ಯಯನ ಮಾಡಿದ್ದಾರೆ. ವೇದಾಂತ ಮಾಡುವ ಪ್ರಕ್ರಿಯೆ, ವ್ಯಾಕರಣ ಮತ್ತು ನಿರುಕ್ತ ಶಾಸ್ತ್ರವನ್ನು ಅಧ್ಯಯನ ಮಾಡಿರುವುದು ವಿಶೇಷ. 20 ವರ್ಷಗಳಿಂದ ಸಂಸ್ಕೃತ ಮತ್ತು ವೇದ ಅಧ್ಯಾಪನದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅದರಲ್ಲಿ ವೇದ ವಿಜ್ಞಾನ ಗುರುಗಳ ಚೆನ್ನೈನಲ್ಲಿ, ಬೆಂಗಳೂರಿನಲ್ಲಿ 2 ವರ್ಷ ಮತ್ತು ಮೈತ್ರಿ ಗುರುಕುಲ್ 3 ವಿಟ್ಲದಲ್ಲಿ 8 ವರ್ಷಗಳ ಕಾಲ ಅಧ್ಯಾಪನ ಮಾಡಿದ್ದಾರೆ. ತಮ್ಮ 14ನೇ ವರ್ಷದಿಂದಲೇ ಅನೇಕ ಸಾರ್ವಜನಿಕ ಸಭೆಗಳಲ್ಲಿ ಭಾಷಣ ಮಾಡುತ್ತಾ ಬಂದಿದ್ದಾರೆ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಂಗೋಷ್ಠಿಗಳಲ್ಲಿ ಶಿಕ್ಷಣ, ವೇದ ಮತ್ತು ಸಾಮಾಜಿಕ ವಿಚಾರಗಳ ಬಗ್ಗೆ ಭಾಷಣ ಮಾಡುತ್ತಾರೆ. ಪ್ರಸ್ತುತ ಆಸಕ್ತಿಗಳಿಗೆ ಮನೆಯಲ್ಲೇ ಸಂಸ್ಕೃತ, ವೇದ, ವ್ಯಾಕರಣ ಪಾಠಗಳನ್ನು ಮಾಡುತ್ತಾರೆ. ಇವರ ಪರಿಚಯದಲ್ಲಿ ನಾವು ಕಂಡಂತಹ ವಿಶೇಷತೆ ಅಂದರೆ ಎಷ್ಟೋ 20 ವರ್ಷಗಳಿಂದ ಪರಿಚಯ ಭಾಷಣ ಮಾಡಿದ್ದೇವೆ ಅಂತ ಹೇಳಿದ್ದೇವೆ. ಆದರೆ ಎಲ್ಲ ಅತಿಥಿಗಳು ತಮ್ಮ ತಂದೆ ತಾಯಿಗಳಿಂದ ಹೆಸರುಗಳಿಂದ ಪರಿಚಯ ಮಾಡಿಸಿಕೊಂಡಿದ್ದಾರೆ, ಪತಿ ಪತ್ನಿಯರಿಂದ ಪರಿಚಯ ಮಾಡಿಕೊಂಡಿದ್ದಾರೆ. ಆದರೆ ಇವರಲ್ಲಿ ವಿಶೇಷತೆ ಕಂಡಿದ್ದು ತಮ್ಮ ಗುರುಗಳ ಹೆಸರುಗಳನ್ನು ಪ್ರಸ್ತಾಪಿಸುವ ಮೂಲಕ ಪರಿಚಯಿಸಿಕೊಂಡಿದ್ದಾರೆ. ಮತ್ತೆ ಇವರ ವಿಶೇಷತೆ ಕಂಡಿದ್ದೇನೆ ನಾನು. ಎಲ್ಲರೂ ಕೂಡ ತಮ್ಮ ಔಪಚಾರಿಕ ಶಿಕ್ಷಣದ ಬಗ್ಗೆ ಹೇಳಿಕೊಳ್ಳುತ್ತಾರೆ. ಆದರೆ ನಾವು ತಮ್ಮ ಔಪಚಾರಿಕ ಶಿಕ್ಷಣದ ಬಗ್ಗೆ ಪ್ರಸ್ತಾಪ ಮಾಡದೇ ಪರಿಚಯಿಸಿಕೊಂಡಂತ ಏಕೈಕ ಒಂದು ಅತಿಥಿ ಎಂದು ಹೇಳಲು ಇಷ್ಟಪಡುತ್ತೇನೆ. ಅತಿಥಿಯ ಪರಿಚಯ ಮಾಡಲು ಅವಕಾಶ ದೊರೆತಿದ್ದ ನನ್ನನ್ನು ನಾನೇ ಸೌಭಾಗ್ಯ ಅಂತ ಹೇಳುತ್ತಾ ಅವರನ್ನು ಒಂದು ಕಿರು ಪರಿಚಯವನ್ನು ಮುಕ್ತಾಯಗೊಳಿಸುತ್ತಾರೆ. ಧನ್ಯವಾದಗಳು. ಧನ್ಯವಾದಗಳು ಅಮರೇಶ್ ಅವರಿಗೆ. ಆತ್ಮೀಯ ಇಂದಿನ ಅತಿಥಿಗಳಿಗೆ ಗೌರವಿಸುವ ಸಮಯ. ಇಂದಿನ ಮುಖ್ಯ ಅತಿಥಿಗಳಾಗಿರುವಂತಹ ಅಮೃತ ವರ್ಷಿಣಿ ಮೇಡಮ್ ಅವರಿಗೆ ಶ್ರೀ ವಿನೋದ್ ಕುಮಾರ್ ಎಲ್ ಪಟೇಲ್ ಅವರು ಕಾಲೇಜಿನ ಪ್ರಾಚಾರ್ಯರು ಪುಷ್ಪಗುಚ್ಛ ನೀಡುವುದರ ಮೂಲಕ ಸನ್ಮಾನಿಸಿ ಗೌರವಿಸಬೇಕು ಅಂತ ಅವರಿಗೆ ವಿನಂತಿಸಿಕೊಳ್ಳುತ್ತೇನೆ. ಇವರ ಮನೆಯವರಾಗಿರುವಂತಹ ಉಮೇಶ್ ಹೆಗಡೆ ಸರ್ ಅವರಿಗೆ, ಈ ಉಮೇಶ್ ಹೆಗಡೆ ಸರ್ ಅವರಿಗೆ ಸಂತೋಷ್ ಗೋಲ್ಡಿ ಸರ್ ಅವರು ಆಗಮಿಸಿ ಗೌರವಿಸಬೇಕು ಅಂತ ಅವರಿಗೆ ವಿನಂತಿಸಿಕೊಳ್ತೇವೆ.
ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿರುವಂತಹ ವಿನೋದ್ ಕುಮಾರ್ ಎಲ್ ಪತಂಗಿ ಅವರಿಗೆ ಆಕಾಶ್ ರೆಡ್ಡಿ ಅವರು ಆಗಮಿಸಿ ಗೌರವಿಸಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಆತ್ಮೀಯ ಕಾರ್ಯಕ್ರಮದ ಅತ್ಯಂತ ಮುಖ್ಯ ಘಟ್ಟವನ್ನ ನಾವು ತಲುಪಿದ್ದೇವೆ. ಈಗ ಅಮೃತ ವರ್ಷಿಣಿ ಮೇಡಮ್ ಅವರಿಂದ ನಾವು ನೀವೆಲ್ಲ ಇಂದಿನ ಈ ಪ್ರೇರಣಾದಾಯಕವಾಗಿರುವಂತಹ ಮಾತಿನ ವರ್ಷಧಾರೆಯನ್ನ ಕೇಳಲಿದ್ದೇವೆ. ದಯವಿಟ್ಟು ಮೇಡಮ್ ಅವರು ತಮ್ಮ ಅನುಭವದ ನುಡಿಗಳನ್ನ ನಮ್ಮವರಿಗೆ ಹಂಚಿಕೊಳ್ಳಬೇಕು ಅಂತ ಅವರಿಗೆ ವಿನಂತಿಸಿಕೊಳ್ತೇನೆ. विश्वादिदेव सवितर्दुरितानि परासुवा यद्भद्रं तन्न आसुवा. ವೇದಿಕೆ ಮೇಲಿರುವಂತಹ ಗಣ್ಯರಿಗೂ ಹಾಗೂ ಅಧ್ಯಾಪಕ ವೃಂದಕ್ಕೂ ಮತ್ತು ಮಕ್ಕಳಿಗೂ ಕೂಡ ನನ್ನ ನಮಸ್ಕಾರ. ಕೇಳಿಸ್ತಾ ಇದೆಯಾ ನಾನು ಮಾತಾಡೋದು? ನಾನು ಇಲ್ಲಿ ಬಂದು ಮಾತಾಡ್ತೀನಿ ಅಂತ ಹೇಳುವಾಗ ಅನೌನ್ಸ್ ಮಾಡುವಾಗ ಸಾಕಷ್ಟು ದೊಡ್ಡ ದೊಡ್ಡ ಪದಗಳನ್ನ ಹೇಳಿ ಅನೌನ್ಸ್ ಮಾಡಿದ್ರು. ನಮ್ಮ ಒಳಗಿರೋದನ್ನ ಕಂಡುಕೊಳ್ಳೋದಕ್ಕೆ, ಶಕ್ತಿ ಜಾಗೃತಗೊಳಿಸ್ಕೊಳ್ಳೋದಕ್ಕೆ ಅಂತ. ಆ ಪದಗಳನ್ನೆಲ್ಲ ಕೇಳಿದ ತಕ್ಷಣ ನೀವೆಲ್ಲ ಅನ್ಕೋತಾ ಇರ್ಬೋದು, ಏನಪ್ಪ ಏನು ಕೇಳಕ್ಕೆ ಇವಾಗ ಬಂದು ಎಲ್ಲಿದಾರೋ ಇರೋ, ನಾವು 1 ಗಂಟೆಗೆ ಕುಡ್ಕೋಬೇಕಲ್ಲ ಅಂತ ಅಲ್ವಾ? ಇಲ್ವಾ? ಅನ್ಕೊಳ್ತಾ ಇಲ್ವಾ? ಹಾಗೇನು ಬೇಡ ಆಯ್ತಾ. ಪದಗಳು ದೊಡ್ಡದಾಗಿರ್ಲಿ, ವಿಷಯನೂ ದೊಡ್ಡದಾಗಿರ್ಲಿ, ಆದ್ರೆ ನಾವು ಅದನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋದು. ಮೊದಲನೇದಾಗಿ ನಿಮ್ಗೆಲ್ಲ ಒಂದು ಪ್ರಶ್ನೆ, ನಿಮ್ಗೆಲ್ಲ ಖುಷಿ ಪಡ್ಬೇಕು, ಎಂಜಾಯ್ ಮಾಡ್ಬೇಕು, ಮಜಾ ಮಾಡ್ಬೇಕು ಅಂತ ಇದೆಯೋ ಇಲ್ವೋ? ಯಾರಿಗಿಲ್ಲ ಕೈ ಎತ್ತಿ ನೋಡೋಣ. ಯಾರು ಹಾಗ ಇಷ್ಟ ಇಲ್ಲ ಅವ್ರ ಕೈ ಎತ್ತಿ. ಯಾರು ಕೈ ಎತ್ತಿಲ್ಲ ಅಂದ್ರೆ ಎಲ್ರಿಗೂ ಖುಷಿಯಾಗಿರ್ಬೇಕು, ಮಜಾ ಮಾಡ್ಬೇಕು, ಎಂಜಾಯ್ ಮಾಡ್ಬೇಕಂತಾನೆ ಇರೋದಲ್ವಾ? ನಿಮಗ್ ಮಾತ್ರ ಅಲ್ಲ, ಎಷ್ಟು ದೊಡ್ಡ ಸಭೆಯಲ್ಲಿ ಯಾರು ಖುಷಿ ಬೇಕು, ಸಂತೋಷ ಬೇಕು ಅಂತ ಕೇಳಿದ್ರೆ ಎಲ್ಲರೂ ಬೇಕು ಅಂತಾನೆ ಹೇಳ್ತಾರೆ. ಯಾರು ಬೇಡ ಅಂತ ಹೇಳ್ತಾರೆ ಅಲ್ವಾ? ಎಲ್ಲರೂ ನಾವು ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು ಅಂತಾನೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇನ್ನು ಇವಾಗ ಮಕ್ಕಳಂತೂ ಏನ್ ಕೇಳ್ತೀರಾ ಹೇಳಿ? ನಮ್ಗೆ ಇವಾಗ ಈ ವಯಸ್ಸಿರೋದೇ ಖುಷಿ ಪಡಕ್ಕೆ, ಎಂಜಾಯ್ ಮಾಡಕ್ಕೆ, ಫುಲ್ ಎಂಜಾಯ್ ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತೀರಾ ಅಲ್ವಾ? ಒಳ್ಳೇದೇ, ನಮ್ಮ ಜೀವನದ ಪರ್ಪಸ್ಸೇ ಅದು, ನಮ್ಮ ಜೀವನದ ಉದ್ದೇಶನೇ ಅದು. ಏನು ಉದ್ದೇಶ? ನಾವು ಸಂತೋಷವಾಗಿರ್ಬೇಕು, ಖುಷಿಯಾಗಿರ್ಬೇಕು ಅನ್ನೋದೇ ಉದ್ದೇಶ. ಆದ್ರೆ ಅದ್ರ ಹಿಂದೆ 10 ಪ್ರಶ್ನೆ ಬರುತ್ತೆ. ನಾವೇನ್ ಮಾಡಿದೀವಿ? ಖುಷಿ ಪಡ್ಬೇಕು ಅಂತ ಅನ್ಕೊಂಡಿದೀವಿ, ಎಂಜಾಯ್ ಮಾಡ್ಬೇಕು, ಮಜಾ ಮಾಡ್ಬೇಕು ಅಂತೆಲ್ಲ ಅನ್ಕೊಂಡಿದೀವಿ. ಆದ್ರೆ ಅದ್ರ ಹಿಂದೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ನಾವಿನ್ನೂ ಕಂಡುಕೊಂಡಿಲ್ಲ. ಅದಕ್ಕೆ ಏನಾಗತ್ತೆ ಅಂತಂದ್ರೆ, ನಾವು ಎಂಜಾಯ್ ಮಾಡ್ಬೇಕಂತ ಹೋಗ್ತೀವಿ, ಖುಷಿ ಪಡ್ಬೇಕಂತ ಹೋಗ್ತೀವಿ, ಆದ್ರೆ ಅದ್ರ ರಿಸಲ್ಟ್ ನಮ್ಗೆ ಖುಷಿ ಆಗಿರಲ್ಲ. ಎಷ್ಟೋ ಸರಿ ಏನ್ ಮಾಡ್ತೀವಿ? ತೊಂದರೆ ಸಿಕ್ಕಾಕೊಳ್ತೀವಿ, ಕಷ್ಟ ಪಡ್ತೀವಿ. ನಮ್ಗೆ ಏನ್ ಕಾಣಿಸ್ತಿದೆ? ಏನೋ ಮಜಾ ಅಂತ ಕಾಣಿಸ್ತಾ ಇದೆ. ಒಂದು ಸರ್ತಿ ನಾವು ಕಾಲೇಜಿಗೆ ಬಂಕ್ ಹಾಕಿದ್ರೆ ಏನ್ ಅನ್ಸುತ್ತೆ? ಮಜವಾಗಿದೆ, ಖುಷಿಯಾಗಿದೆ ಅಲ್ವಾ? ಸಂತೋಷ ಅಂತ ಅನ್ಕೊಂಡಿದೀವಿ. ಅದನ್ನ ಅನುಭವಿಸೋದಕ್ಕೂ ಕೂಡ ನಮ್ಗೆ ಏನ್ ಬೇಕು? ಯೋಗ್ಯತೆ ಬೇಕು. ಇಲ್ಲಿ ಸಮಸ್ಯೆ ಆಗಿರೋದು ಯೋಗ್ಯತೆಗೆ ಹೊರತು ಸಂತೋಷದಲ್ಲ. ಸಂತೋಷ ಜಗತ್ತಿನಲ್ಲಿ ಎಲ್ಲಾ ಕಡೆನೂ ಇದೆ, ಖುಷಿ ಅನ್ನೋದು ಇಡೀ ಜಗತ್ತಿನಲ್ಲಿ ಹರಡ್ತಾ ಇದೆ. ಆದ್ರೆ ನನಗೆ ಸಿಕ್ಕಿಲ್ಲ ಅಂತಂದ್ರೆ, ನನಗೆ ಸಿಗ್ಬೇಕಾದ್ರೆ ನನಗೆ ಬೇಕಾಗಿರೋದು
ಯೋಗ್ಯತೆ ನನ್ನಲ್ಲಿಲ್ಲ, ಅದನ್ನ ಪಡೆಯಬೇಕಾಗಿರೋ ಯೋಗ್ಯತೆ ನನ್ನಲ್ಲಿ ಇಲ್ಲ. ಹಾಗಿದ್ರೆ ಯಾವ್ದು ಯೋಗ್ಯತೆ? 3 ತರಹದ ಯೋಗ್ಯತೆ ಇರುತ್ತೆ, 3 ಕ್ವಾಲಿಫಿಕೇಶನ್ ಇರಬೇಕು ನಮಗೆ. ಇದ್ರೆ ನಾವ್ ಯಾವತ್ತೂ ಕೂಡ ಸಂತೋಷವಾಗಿ ನಂತರ ಖುಷಿಯಾಗಿ ಬೇಜಾರು ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ನಾವೇನ್ ಹುಡುಕ್ತಾ ಇದ್ವಲ್ಲ ಎಂಜಾಯ್ಮೆಂಟ್ ಬೇಕು ಅಂತ, ಅದು ಖಂಡಿತವಾಗಿ ನಮಗೆ ಧಾರಾಳವಾಗಿ ಸಿಗುತ್ತೆ. ಯಾವ್ದಾದ್ರು 3 ಅಂತ ನೋಡೋಣ. ಮೊದಲನೇ ಯೋಗ್ಯತೆ ಯಾವ್ದಪ್ಪ ಅಂತ ಹೇಳಿದ್ರೆ ವಿವೇಚನೆ ಅಂತ ಕರೀತಾರೆ. ವಿವೇಚನೆ ಅಂತಂದ್ರೆ ಏನು ಹೇಳ್ತೀರಾ? ಯಾರಾದ್ರೂ ಒಬ್ರು ಎದ್ದು ಹೇಳ್ತೀರಾ? ವಿವೇಚನೆ ಅಂದ್ರೆ ಏನು ಅಂತ ಅನ್ಸುತ್ತೆ? ಪರವಾಗಿಲ್ಲ, ಏನ್ ತಪ್ಪು ಸರಿ ಏನಿಲ್ಲ, ನಾನು ಫೇಲ್ ಮಾಡಲ್ಲ. ಯೋಚನೆ ಮಾಡೋ ಶಕ್ತಿ. ಸರಿ, ಯೋಚನೆ ಮಾಡೋ ಶಕ್ತಿ. ಏನನ್ನ ಯೋಚನೆ ಮಾಡೋ ಶಕ್ತಿ ಅಂತಂದ್ರೆ ಯಾವುದು ವಾಸ್ತವ ಅಂದ್ರೆ ಯಾವುದು ಸತ್ಯ, ಯಾವುದು ಸತ್ಯ ಅಲ್ಲ, ಯಾವುದು ನಾನು ಅನ್ಕೊಂಡಿದ್ದೀನಿ ಭ್ರಮೆ, ಮತ್ತೆ ಯಾವುದು ವಾಸ್ತವ, ಯಾವುದು ಸತ್ಯ, ಯಾವುದು ಅಸತ್ಯ ಅಂತ ಬಿಡಿಸಿ ನೋಡುವಂತಹ ಶಕ್ತಿಗೆ ಏನಂದ್ರೆ ವಿವೇಚನೆ ಅಂತ ಕರೀತಾರೆ. ಇದು ಮೊದಲನೇ ಯೋಗ್ಯತೆ. ನಾನು ಎಲ್ಲಾದ್ರೂ ಖುಷಿ ಪಡ್ಬೇಕು ಅಂತ ಹೇಳಿದ್ರೆ ಮೊದಲು ನನಗೆ ಅರ್ಥ ಆಗ್ಬೇಕು. ಏನ್ ಅರ್ಥ ಆಗ್ಬೇಕು? ಇದು ನಿಜ ಹೌದು ಅಲ್ವೋ, ಇದು ಸತ್ಯ ಹೌದು ಅಲ್ವೋ ಅನ್ನೋದು ನನಗೆ ಸರಿಯಾಗಿ ಯಾಕೆಂತಂದ್ರೆ ಏನಾಗುತ್ತೆ, ನಾವು ನಿಜ ಅನ್ಕೊಂಡು ಹೋಗ್ತಾ ಇರ್ತೀವಿ, ಆದ್ರೆ ಅದು ಎಷ್ಟೋ ಸರ್ತಿ ನಿಜ ಆಗಿರಲ್ಲ. ಕೆಲವೊಂದ್ರಲ್ಲಿ ನಾನು ಸುಳ್ಳು ಅನ್ಕೊಂಡಿರ್ತೀನಿ, ಆದ್ರೆ ಅದು ಸುಳ್ಳಲ್ಲ, ಅದೇ ನಿಜ ಆಗಿರಲ್ಲ. ಸುಮ್ಮನೆ ಉದಾಹರಣೆ ಹೇಳೋದಿದ್ರೆ, ನಮ್ಮ ಟೀಚರ್ ನಮ್ಮ ಕ್ಲಾಸಲ್ಲಿ ಯಾವಾಗಲೂ ಬೈತಾ ಇರ್ತಾರೆ. ಅವಾಗ ನಮ್ಗೆ ಏನ್ ಅನ್ಸುತ್ತೆ ಹೇಳಿ? ವಾ, ಇವ್ರು ನಮ್ಮ ಶತ್ರುಗಳು ಅಂತ ಅನ್ಸುತ್ತೆ. ಇದು ನಿಜನಾ? ನಿಜನಾ ಅದು? ನಿಮಗೆ ದ್ವೇಷ ಟೀಚರ್ ಬೈತಾನ ಅಥವಾ ಒಳ್ಳೇದಾಗಿ ಅಂತ ಬೈತಾರೆ. ಆದ್ರೆ ನಮ್ಗೆ ಆ ಹೊತ್ತಿಗೆ ಏನ್ ಮಾಡಿದ್ರೆ, ಅಯ್ಯೋ ಇವ್ರು ನಮ್ಮ ಶತ್ರುಗಳೇನೋ, ಇವ್ರು ನಮಗೆ ಏನೋ ದ್ವೇಷ ನನ್ಕೊಂಡ್ರಾಗಲ್ಲ, ಅದಕ್ಕೆ ಬೈತಾ ಇದ್ದಾರೆ ಅಂತ ನಮ್ಗೆ ಅನ್ಸುತ್ತೆ. ತೋರಿಸೋದು ಯಾವ ತರ? ಅದು ಶತ್ರು ಅಂತ ತೋರಿಸ್ತಿದೆ, ಆದ್ರೆ ಅಲ್ಲಿರುವಂತದ್ದೇ ಬೇರೆ. ಈ ತರ ಎಷ್ಟೋ ಭ್ರಮೆಗಳಲ್ಲಿ ನಾವು ಬದುಕ್ತಾ ಇದ್ದೀವಿ. ಅದನ್ನ ತೆಕ್ಕೊಂಡಿಲ್ಲ ಅಂತಂದ್ರೆ ನಾವು ಎಂಜಾಯ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಉದಾಹರಣೆ ಕೊಡ್ತೀವಿ. ಈ ವಯಸ್ಸಲ್ಲಿ ಸಾಮಾನ್ಯ ಎಲ್ರಿಗೂ ಕೂಡ ದೊಡ್ಡವರಾದ್ಮೇಲೂ ಇರುತ್ತೆ, ವಯಸ್ಸಾದ್ಮೇಲೂ ಇರುತ್ತೆ. ಆದ್ರೂ ಈ ವಯಸ್ಸಲ್ಲಿ ಈಗ ಹೊಸದನ್ನ ಕನ್ಸರ್ಟ್ ಶುರುವಾಗುತ್ತೆ. ಏನಪ್ಪಾ ಅಂತಂದ್ರೆ ನಾನು ಚೆನ್ನಾಗಿ ಕಾಣ್ಬೇಕು. ಹೌದಾ? ಎಲ್ಲರಿಗೂ ಅನ್ಸತ್ತಾ? ನಾನು ಚೆನ್ನಾಗಿ ಕಾಣ್ಬೇಕು, ಎಲ್ರು ನಾನು ನೋಡಿದ್ರೆ ಅಟ್ರಾಕ್ಟ್ ಆಗ್ಬೇಕು, ಆ ತರ ನಾನು ಇರ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು? ಕೆಲವರು ಅನ್ಕೋತಾರೆ ಬೈಸೆಪ್ಸ್ ಬೆಳೆಸ್ಬೇಕು, ಅದಕ್ಕೋಸ್ಕರ ಅದಕ್ಕೆ ಏನೆಲ್ಲ ಶಕ್ತಿ ಬರುವಂತ ಎನರ್ಜಿ ಡ್ರಿಂಕ್ ಎಲ್ಲ ಕುಡಿಬೇಕು ಅಂತ ಕೆಲವರು ಅನ್ಕೊಳ್ತಾರೆ. ಅದಕ್ಕೆ ಚೆನ್ನಾಗಿ ಏನೇನು ಸ್ನೋ ಹಚ್ಕೊಳ್ಬೇಕು, ಲಿಪ್ಸ್ಟಿಕ್ ಹಚ್ಕೋಬೇಕು, ಯಾವ್ಯಾವ ತರ ಬಟ್ಟೆ ಹಾಕೋಬೇಕು ಅಂತ ಯೋಚನೆ ಮಾಡ್ತಾರೆ. ಇವಾಗ ಇದರಲ್ಲಿ ವಾಸ್ತವ ಎಷ್ಟಿದೆ, ಭ್ರಮೆ ಎಷ್ಟಿದೆ ಅಂತ ನೋಡೋಣ. ಯಾವ ಒಂದು ಡ್ರಿಂಕ್ ಕುಡಿಯೋದ್ರಿಂದ ಎಲ್ರಿಗೂ ಶಕ್ತಿ ಬಂದು ಎಲ್ಲರೂ ಚೆನ್ನಾಗಾಗೋದಿದ್ರೆ ಜಗತ್ತಲ್ಲಿ ಎಲ್ಲರೂ ಚೆನ್ನಾಗಿ ಕಾಣಿಸ್ತಾ ಇದ್ರು ಅಲ್ವಾ? ಇವಾಗ ಎಲ್ಲ ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರಲ್ವಾ, ಅದು ಕುಡಿದು ಇವ್ರಿಗೆ ಎಷ್ಟು ಶಕ್ತಿ ಬಂದಿದೆ ಅಂತ. ಅವರು ವ್ಯಾಯಾಮ ಮಾಡಿ ಸರಿಯಾದ ಆಹಾರ ತಗೊಂಡು ಅವ್ರ ದೇಹನ ಚೆನ್ನಾಗಿ ಇಟ್ಕೊಂಡು ಅವ್ರು ಬಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರ, ಅಥವಾ ಈ ಡ್ರಿಂಕ್ ಕುಡಿದು ಚೆನ್ನಾಗಾದ್ರೂ ಅವ್ರು ಅಡ್ವರ್ಟೈಸ್ಮೆಂಟ್ ಕೊಡಕ್ ಬರ್ತಾರ? ನೀವ್ ಹೇಳಿ, ಏನ್ ಮಾಡಿರ್ತಾರೆ? ಡ್ರಿಂಕ್ ಇಂದ ಬರ್ತಾರ ಅಥವಾ ಅವರು ವ್ಯಾಯಾಮ ಆಹಾರ ಚೆನ್ನಾಗಿ ಇಟ್ಕೊಂಡು ಅವ್ರನ್ನ ಇಲ್ಲಿ ಆಡ್ ಕೊಡೋದಕ್ಕೋಸ್ಕರ ಕರ್ಕೊಂಡ್ ಬರ್ತಾರ? ಉದ್ದ ಕೂದಲಿರತ್ತೆ, 15 ದಿನ ನಮ್ಗೆ ಎಣ್ಣೆ ಹಚ್ಬಿಡಿ, ಏನಾಗತ್ತೆ? ಉದ್ದ ಕೂದಲು ಬರುತ್ತೆ. ಬರತ್ತಾ? ಹಾಗೆ ಬರಲ್ಲ. ಆದ್ರೆ ನಾವ್ ಅನ್ಕೊಂಡಿದೀವಲ್ಲ, ನಮ್ಗೆ ಇವಾಗಿರೋ ನಗು ಬರುತ್ತೆ, ಪ್ರಶ್ನೆ ಮಾಡಿದ್ರೆ ನಗು ಬರುತ್ತೆ. ಆದ್ರೆ ನಾವ್ ಅಂಗಡಿಗೆ ಹೋಗಿ ಕೊಂಡ್ಕೊಳ್ತೀವಾ? ಕಾಸ್ಮೆಟಿಕ್ ಇಂಡಸ್ಟ್ರಿ ಬೆಳೆಸ್ತಾ ಇದೀವಾ ಇಲ್ವಾ? ಬೆಳೆಸ್ತಾ ಇದೀವಿ ಅಲ್ವಾ? ನಾವ್ ಯಾವ ಬ್ರ್ಯಾಂಡ್ ಇದೀವಿ ಅದನ್ನ ಹಚ್ಕೊಂಡ್ರೆ ನಾನು ಚೆನ್ನಾಗಿ ಕಾಣ್ತೀನಿ, ಬೆಳ್ಳಗಿದ್ರೆ ಚೆನ್ನ, ಇದೇ ಅಲ್ವಾ ನಮ್ಮ ತಲೆಗೆ ಬಿಳಿ ಅಂದ್ರೆ ಚೆನ್ನ ಅಂತ. ನಮ್ ಕೂದಲು ಬೆಳ್ಳಗಾದ್ರೆ ಚೆನ್ನಾಗಿರುತ್ತಾ? ಇಲ್ಲ, ಅದಕ್ಕೆ ಮಾತ್ರ ಡೈ ಹಾಕ್ತೀವಿ, ಕಪ್ಪು ಹಾಕ್ತೀವಿ. ಹಾಗಿದ್ರೆ ಏನು ನಾವೇನ್ ನೋಡ್ತಾ ಇದೀವಿ ಅಲ್ಲಿ? ನಾವು ವಾಸ್ತವ ನೋಡ್ತಾ ಇಲ್ಲ. ಸೌಂದರ್ಯ ಅನ್ನೋದು ಎಲ್ಲಿದೆ? ಸೌಂದರ್ಯ ಅಂತಂದ್ರೆ ಯಾವುದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಿಲ್ಲ. ಅರ್ಥ ಮಾಡ್ಕೊಂಡ್ರೆ ಏನಾಗುತ್ತೆ? ಈ ಭ್ರಮೆ ನಮ್ಗಿರಲ್ಲ, ಈ ಗೊಂದಲ ನಮ್ಗಿರಲ್ಲ. ಆಮೇಲೆ ಇನ್ನೊಂದು ಭ್ರಮೆ ಇದೆ ನಮ್ಗೆ, ಅದೇನಪ್ಪ ಅಂತಂದ್ರೆ ದುಡ್ಡಿದ್ರೆ ಏನ್
ಮಾಡಿರ್ತೀವಿ ಅಂತ ಬದುಕ್ತಾನೆ. ಎಷ್ಟೋ ಜನಕ್ಕೆ ಬೇಕಾದಷ್ಟು ದುಡ್ಡಿರುತ್ತೆ, ಅವರೆಲ್ಲ ಸುಖವಾಗಿದ್ದಾರ, ಖುಷಿ ಖುಷಿಯಾಗಿದ್ದಾರ, ಅಥವಾ ಇನ್ನೂ ದುಡ್ಡು ಬೇಕು ಅಂತ ಓಡ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ತೃಪ್ತಿ ಇಲ್ಲ, ಇನ್ನೂ ಬೇಕು ಅಂತ ಓಡ್ತಾ ಇದ್ದಾರೆ. ಎಲ್ಲರೂ ಸಾಹುಕಾರ ಮನೆ ನೋಡಿ ಹೋಗಿ, ಆ ಸಾಹುಕಾರ ಮನೆ ಮುಂದೆ ಗಾರ್ಡ್ ಇರ್ತಾರ, ನಾಯಿ ಇರುತ್ತಾ, ಅವ್ರ ಕಾಂಪೌಂಡ್ ಎಷ್ಟು ಎತ್ತರ ಇರುತ್ತೆ, ತುಂಬಾ ಎತ್ತರವಾಗಿರುತ್ತೆ. ಅಷ್ಟೆಲ್ಲ ಅವ್ರು ಯಾಕೆ ಸೆಕ್ಯೂರಿಟಿ ಇಟ್ಕೊಂಡಿದ್ದಾರೆ? ಅವ್ರಿಗೆ ಭಯ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ? ಭಯ ಆಗ್ತಿದೆ ಅಲ್ವಾ? ಯಾವಾಗ ನನ್ನ ಹತ್ರ ಇರೋದು ಯಾರು ಕಸ್ಕೊಂಡು ಹೋಗ್ತಾರೋ ಅಂತ ಅವ್ರಿಗೆ ಏನಾಗ್ತಾ ಇದೆ? ಭಯ ಆಗ್ತಾ ಇದೆ. ಹಾಗಿದ್ರೆ ದುಡ್ಡಿಂದ ಖುಷಿ ಆಗುತ್ತೆ ಅಂತ ನಾವ್ ಹೇಗೆ ಅನ್ಕೊಂಡ್ವಿ? ಇವಾಗ ನಾವೆಲ್ಲರೂ ಓದಬೇಕಾದ್ರೂ ನಮ್ದು ಅದೇ ದೃಷ್ಟಿಕೋನನೇ, ಹೌದು ತಾನೆ? ಏನಂತ ಓದ್ತೀವಿ? ನಾನು ಯಾವ ಕೋರ್ಸ್ ತಗೊಂಡ್ರೆ ನಾಳೆ ನನಗೆ ಜಾಸ್ತಿ ಸಂಬಳ ಬರುತ್ತೆ, ಜಾಸ್ತಿ ಸಂಬಳ ಬಂದ್ರೆ ನಮ್ಗೆ ಏನಾಗುತ್ತೆ? ನಾನು ಖುಷಿಯಾಗಿರ್ತೀವಿ, ಚೆನ್ನಾಗಿರ್ತೀವಿ. ಇದೇ ತಾನೇ ನಮ್ಮ ಭ್ರಮೆ. ಇದು ವಾಸ್ತವನ ಭ್ರಮೆನಾ? ಈ ವಿವೇಚನೆ ಬರೋದು ಹೊರತು ಜೀವನ ಎಂಜಾಯ್ ಮಾಡೋಕ್ಕಾಗಲ್ಲ. ಜೀವನ ಎಂಜಾಯ್ ಮಾಡ್ಬೇಕು ಅಂತಂದ್ರೆ ವಾಸ್ತವಕ್ಕೆ ಮತ್ತೆ ಸತ್ಯಕ್ಕೆ ಇರುವಂತ ಡಿಫರೆನ್ಸ್ ನಾವು ಅರ್ಥ ಮಾಡ್ಬೇಕು. ಇದು ಸತ್ಯ ಅಲ್ಲ. ನಾ ಹಣದಿಂದ ಹೋದ್ರೆ ನನಗೆ ಭಯ ಸಿಗ್ತಾ ಇದೆ, ಇನ್ನಷ್ಟು ಅಭಿವೃದ್ಧಿ ಸಿಗ್ತಾ ಇದೆ ಹೊರತು ನನಗಲ್ಲಿ ಖುಷಿ ಸಿಗ್ತಾ ಇಲ್ಲ, ಅಲ್ಲೇನೋ ಕೊರತೆ ಆಗ್ತಾ ಇದೆ. ಹಾಗಿದ್ರೆ ನಾನು ಮಾಡೋ ಕೆಲಸದಲ್ಲಿ ಹಣಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋಂಥ ಮನೋಭಾವ ನನ್ನಲ್ಲಿ ಬಂತು ಅಂತ ಹೇಳಿದ್ರೆ ನನಗೆ ಖುಷಿ ಸಿಗ್ತು. ನಾನು ಈ ಕಡೆ ಕೆಟ್ಟ ದಾರಿಯಲ್ಲೂ ಹೋದೆ, ಆ ಕಡೆ ನನಗೆ ಹಣದಿಂದ ಖುಷಿನೂ ಸಿಗ್ಲಿಲ್ಲ, ನಾನು ಅದಕ್ಕೋಸ್ಕರ ಏನೇನೆಲ್ಲ ಪಡ್ಕೊಂಡೆ, ಕೊನೆಗದು ಸಿಗ್ಲಿಲ್ಲ. ಹಾಗಾಗಿ ಎಂಜಾಯ್ಮೆಂಟ್ ಏನಾಯ್ತು? ಯಾವ ಖುಷಿ ಬೇಕು, ಸಂತೋಷ ಬೇಕಂತ ನಾವು ಕೇಳ್ತಿದೀವೋ ಅದು ನಮ್ಮಿಂದ ದೂರ ಹೋಯ್ತು. ಇದರ ಬೇಕಾದಷ್ಟು ಭ್ರಮೆ ಇದೆ. ಇನ್ನೊಂದು ಉದಾಹರಣೆ, ಸಾಮಾನ್ಯವಾಗಿ ಟೀನೇಜ್ ಅಂತ ಕರಿತೀವಿ. ಟೀನೇಜ್ ಬರೋ ಹೊತ್ತಿಗೆ ಹುಡುಗ ಮತ್ತು ಹುಡುಗಿಯ ಶರೀರದಲ್ಲಿ ಒಂದಷ್ಟು ಬದಲಾವಣೆಗಳಾಗುತ್ತೆ, ಒಂದಷ್ಟು ಹೊಸ ರೀತಿಯ ಭಾವನೆಗಳು ಮನಸ್ಸಿನಲ್ಲಿ ಉಂಟಾಗುತ್ತೆ. ಅದು ಸಹಜ, ಪ್ರಕೃತಿ ಸಹಜ. ಆ ತರ ಭಾವನೆಗಳು ಅಟ್ರಾಕ್ಷನ್ ಬರ್ಲಿಲ್ಲ ಅಂತ ಹೇಳಿದ್ರೆ ಪ್ರಕೃತಿ ಮುಂದುವರಿಯೋದು, ಹಾಗಾದ್ರೆ ಅದು ಬರ್ಬೇಕು. ಹಾಗಂತ ಒಂದು ಆಕರ್ಷಣೆ ಏನಿದೆ ಅದನ್ನ ಪ್ರೀತಿ ಅಂತ ಭ್ರಮಿಸ್ಕೊಂಡ್ರೆ ಏನಾಗುತ್ತೆ? ಜೀವನ ಹಾಳಾಗುತ್ತೆ. ನಾವು ಇದನ್ನು ಕೂಡ ಅರ್ಥ ಮಾಡ್ಕೊಂಡಿಲ್ಲ, ನಮ್ಗಲ್ಲಿ ಸತ್ಯ ಯಾವುದು ಭ್ರಮೆ ಯಾವುದು ಅಂತ ಗೊತ್ತಿಲ್ಲ. ಆಕರ್ಷಣೆ ಸಹಜ, ಅದು ಆಕರ್ಷಣೆ ಸಹಜ ಅಂತ ಅರ್ಥ ಮಾಡ್ಕೊಂಡ್ರೆ ಇದು ಸಹಜ ಅಂತ ಹೇಳಿ ಸುಮ್ಮನಿರ್ತೀವಿ, ನಾವು ಮನಸ್ಸಲ್ಲಿ ಇಟ್ಕೊಂಡು ಸುಮ್ಮನಿರ್ತೀವಿ. ಯಾವಾಗ ನಾವು ಅದನ್ನ ಪ್ರೀತಿ ಅಂತ ಭ್ರಮಿಸ್ತೀವಿ, ಪ್ರೀತಿ ಅಂತ ಭ್ರಮಿಸಿದ ತಕ್ಷಣ ಜೀವನ ಹಾಳಾಯ್ತು. ಬೇರೆಲ್ಲ ಬಿಟ್ವಿ, ಏನು ಓದ್ಬೇಕಿತ್ತೋ ಬಿಟ್ವಿ, ಜೀವನ ರೂಪಿಸ್ಕೋಬೇಕಿತ್ತು, ಭವಿಷ್ಯ ರೂಪಿಸ್ಕೋಬೇಕಿತ್ತು, ಎಲ್ಲದನ್ನು ಬಿಟ್ಟು ಎಲ್ಲ ಕೂತ್ಕೊಂಡ್ವಿ, ನಮ್ ಪ್ರೀತಿ ಅಂತ ಅನ್ಕೊಂಡ್ವಿ. ಹಾಗೆ ಅನ್ಕೊಂಡವ್ರಿಗೆ ಎಷ್ಟು ಜನ ಜೀವನ ಪೂರ್ತಿ ಜೊತೆಲಿದ್ದಾರೆ? ಎಷ್ಟು ಜನ ಕಮಿಟೆಡ್ ಆಗಿದ್ದಾರೆ? ಎಷ್ಟು ಜನ ಅದನ್ನ ನಿಭಾಯಿಸಿದ್ದಾರೆ ಯೋಚನೆ ಮಾಡಿ? ಅಥವಾ ಎಷ್ಟು ಜನ ಬೆಟ್ಟು ತಿಂದಿದ್ದಾರೆ? ಎಷ್ಟು ಜನ ಅವ್ರ ಭವಿಷ್ಯದಲ್ಲಿ ಅವರೇ ಕಲ್ಲು ಎತ್ಕೊಂಡಿದ್ದಾರೆ? ಅದು ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ಸತ್ಯ ಯಾವುದು, ಭ್ರಮೆ ಯಾವುದು. ನಾವು ಅದನ್ನ ನೋಡ್ಕೊಳ್ಳೋಂತ ಮೊದಲು ಕಲಿಲಿಲ್ಲ ಅಂತಂದ್ರೆ ಎಲ್ಲಿ ಎಂಜಾಯ್ಮೆಂಟ್? ಒಂದು ಉದಾಹರಣೆ ಹೇಳ್ತೀನಿ, ಒಂದು ಘಟನೆ ಹೇಳ್ತೀನಿ. ಒಬ್ಬ ಹುಡುಗಿ ಓದ್ತಾ ಇರ್ಬೇಕಾದ್ರೆ ಅವಳ ಅಕ್ಕ ಬಾಣಂತನ ಬಂದಿದ್ಲು. ಅವಾಗ ಅವಳಿಗೆ ಭಾವನ ಜೊತೆ ಫ್ರೆಂಡ್ಶಿಪ್, ಆ ಒಂದು ಆಕರ್ಷಣೆ ಅವಳು ಏನಂತ ಭ್ರಮಿಸ್ಕೊಂಡು ಇದು ಪ್ರೀತಿ ಅಂತ ಭ್ರಮಿಸ್ಕೊಂಡು ನಾನು ಭಾವನ ಪ್ರೀತಿಸ್ತೀನಿ ಅಂತ ಅವಳ ಜೊತೆ ಇತ್ತು. ಅಕ್ಕ ತುಂಬಾ ಬೇಜಾರಾಯ್ತು, ಇದೇನು ನನ್ನ ಸಂಸಾರ ಹೀಗೆ ಹಾಳಾಯ್ತಲ್ಲ ಅಂತ. ಅವ್ರ ಅಮ್ಮ ಮನೆಯಿಂದ ಅವಳೆಲ್ಲ ಆಚೆಗೆ ಹಾಕಿದ್ರು, ನೀನ್ ಅಕ್ಕನ ಸಂಸಾರ ಹೀಗೆ ಮಾಡಿದ್ಯಾ ಅಂತ. ಆಮೇಲೆ ಅಕ್ಕ ಇವ್ ನನ್ನ ತಂಗಿ ಬಂದು ಹಾಳಾಗತ್ತಲ್ಲ ಅಂತೇಳಿ ತಂದು ಅವಳೆಲ್ಲ ಮದುವೆ ಮಾಡಿಸಿ ಮನೇಲಿ ಇಟ್ಕೊಂಡು. ಆದ್ರೆ ಮನೆ ಯಾವುದು, ಸಂಸಾರ ಯಾವುದು? ಅಕ್ಕನು ತಂಗಿದಲ್ಲ, ಅವಳ ಮಧ್ಯದಲ್ಲಿ ಸುಮ್ಮನೆ ತೊಂದರೆ ಕೊಟ್ಟಿದ್ದ ಅಷ್ಟೇ. ಅದಕ್ಕೆ ಅಕ್ಕ ಒಂದು ದಯೆಯಿಂದ ಜೊತೆ ಇಟ್ಕೊಂಡಿದ್ದಾಳೆ. ಅವಳಿಗೆ ಹಾಳಾಯ್ತು, ಓದ್ಲಿಲ್ಲ. ಈಗ ಅವಳಿಗೆ ಒಂದ್ ಮಗು ಇದೆ, ಇವಾಗ ಅವಳಿಗೆ ಓದಕ್ಕಾಗ್ತಾ ಇಲ್ಲ, ಇವಾಗ ಅವಳಿಗೆ ಸ್ವಂತ ಸಂಪಾದನೆ ಇಲ್ಲ, ಏನೂ ಇಲ್ಲ. ಆ ಮನೆಯಲ್ಲಿ ಸುಮ್ಮನೆ ಒಂದು ಆಡತರ ಇದ್ದಾಳೆ. ಎಲ್ಲಿ ಹೋಯ್ತು ಎಂಜಾಯ್ಮೆಂಟ್? ಇದು ನಾನು ಕಟ್ಟು ಹೇಳ್ತಿರೋ ಕಥೆ ಅಲ್ಲ, ನಿಜವಾದ ಘಟನೆ ನನಗೆ ಮುಂದೆ ಇಡ್ತಾ ಇರೋದು. ಈ ತರ ಎಷ್ಟೋ ಜನ ಅವ್ರ ಬದುಕನ್ನ ಹಾಳು ಮಾಡ್ಕೊಳ್ಳೋದು ಬೇಕಾದಷ್ಟು ಜನ ಇದ್ದಾರೆ. ಖುಷಿ ಸಂತೋಷ ಅಂತ ಅದನ್ನ ನೋಡ್ಕೊಂಡು ಹೋಗಿ ಆದ್ರೆ ನಿಜವಾಗ್ಲೂ ವಾಸ್ತವದಲ್ಲಿ ಅದು ಸಂತೋಷ ಆಗಿರ್ಲಿಲ್ಲ. ಯಾಕೆ ಅಂತಂದ್ರೆ ಸತ್ಯಕ್ಕೂ ಮತ್ತೆ ಭ್ರಮೆಗೂ ವ್ಯತ್ಯಾಸ ಗೊತ್ತಿಲ್ಲ. ಯಾವ ಸತ್ಯ ಯಾವ್ದು ಭ್ರಮೆ ಅಂತ ಗೊತ್ತಿಲ್ಲ. ಅಟ್ರಾಕ್ಷನ್ ಪ್ರೀತಿ ಅಂತ ಭ್ರಮಿಸ್ಕೊಂಡ್ರು ಜೀವನ ಏನಾಯ್ತು? ಹಾಳಾಯ್ತು. ಇವಾಗ ನಮ್ಗೆ ಎಲ್ಲರೂ ಪ್ರಶ್ನೆ ಬರುತ್ತೆ, ಹಾಗಿದ್ರೆ ಸತ್ಯ ಅಂತಂದ್ರೆ ಯಾವುದು, ಯಾವ ಸತ್ಯ ಯಾವುದು ಭ್ರಮೆ, ಹೇಗೆ ಡಿಫ್ರೆನ್ಶಿಯೇಟ್ ಮಾಡಬೇಕು?
ನಮ್ಗೆ ಏನು ಅಂತಾನೆ ಗೊತ್ತಿಲ್ಲ, ಅದಕ್ಕೋಸ್ಕರ ನಾವು ಅದನ್ನ ಔಟ್ಡೇಟೆಡ್ ಅಂತ ಅನ್ಕೊಂಡಿದೀವಿ. ಆದ್ರೆ ಅದು ಔಟ್ಡೇಟೆಡ್ ಅಲ್ಲ. ಅವತ್ತು ಇವತ್ತು ಎಷ್ಟು ವರ್ಷ ಮುಂದೋದ್ರೂ ಕೂಡ ಆ ವಿಷಯಗಳು ಅಷ್ಟೇ ಪ್ರಸ್ತುತ. ನಮ್ಮ ಋಷಿ ಮುನಿಗಳು 4 ಎಕ್ಸಾಮಿನೇಷನ್ ಕೊಟ್ಟಿದ್ದಾರೆ, ಪರೀಕ್ಷೆ ಕೊಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಯಾವುದೇ ಒಂದು ತತ್ವ ಅದು ಸತ್ಯನ ಅಲ್ವಾ, ವಾಸ್ತವನ ಅಲ್ವಾ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ 4 ಪರೀಕ್ಷೆ ಕೊಟ್ಟಿದ್ದಾರೆ. ನಮ್ಮ ಜೀವನದ ಮೂಲಭೂತ ತತ್ವಗಳೇನಿದೆ ಅಂದ್ರೆ ನಾವು ಯಾವುದೋ ಒಂದು ಸಿದ್ಧಾಂತದ ಮೇಲೆ ಕೆಲಸ ಮಾಡಕ್ ಹೊರಟರು ಆ ಸಿದ್ಧಾಂತ ಸತ್ಯನ ಅಥವಾ ಭ್ರಮೆನ ಅಂತ ನಾವು ಒಂದು ಪರೀಕ್ಷೆ ಮಾಡ್ಕೋಬೇಕು. ಯಾವ್ದು 4 ಪರೀಕ್ಷೆ ಅಂತಂದ್ರೆ ಮೊದಲನೇದು ಸುಲಭವಾಗಿದೆ, ಏನು ಕಷ್ಟ ಇಲ್ಲ. ಮೊದಲನೇದು ಏನಪ್ಪಾ ಅಂತಂದ್ರೆ ಅದು ಸತ್ಯ ಆಗಿದ್ರೆ ಎಲ್ರಿಗೂ ಆ ರೂಲ್ ಒಂದೇ ಆಗಿರ್ಬೇಕು, ಎಲ್ರಿಗೂ, ಯಾರಿಗೂ ಎಕ್ಸೆಪ್ಷನ್ ಇಲ್ಲ. ಒಂದು ಉದಾಹರಣೆ, ಬೆಂಕಿಲಿ ಕೈ ಇಡ್ತೀವಿ, ಬೆಂಕಿಯ ಗುಣ ಏನು? ಸುರು ಆಗ್ತದೆ. ಈ ನಿಯಮ ಎಲ್ರಿಗೂ ಒಂದೇನಾ, ಯಾಕಾದ್ರೂ ಬೇರೆ ಆಗುತ್ತಾ? ಎಲ್ರಿಗೂ ಒಂದೇ. ಬೆಂಕಿ ಸುಡತ್ತೆ ಅನ್ನುವಂಥ ನಿಯಮ ಎಲ್ರಿಗೂ ಒಂದೇ. ಇದು ಮೊದಲನೇ ಪರೀಕ್ಷೆ. ಎರಡನೇ ಪರೀಕ್ಷೆ ಏನು? ಎಲ್ಲ ಕಾಲಕ್ಕೂ ಒಂದೇ, ಯಾವ ಕಾಲದಲ್ಲೂ ಅದು ಬದಲಾಗಬಾರದು. ಹಿಂದಿನ ಕಾಲದಲ್ಲಿ ಬೆಂಕಿ ಸುಟ್ಟಿದ್ದು ಬಿಡ್ರಿ, ಈ ಕಾಲದಲ್ಲಿ ಬೆಂಕಿ ತಣ್ಣಗಾಗೋಗಿದೆ, ಹೇಳಕ್ಕಾಗತ್ತೆ? ಇಲ್ಲ. ಅವತ್ತು ಸುಡ್ತಿತ್ತು, ಇವತ್ತು ಸುಡ್ತಿದೆ, ಮುಂದೆ ಎಷ್ಟು ವರ್ಷ ಹೋದ್ರೂ ಸುಡುತ್ತೆ. ಇದು ಎರಡನೇ ಪರೀಕ್ಷೆ. ಮೂರನೇ ಪರೀಕ್ಷೆ ಯಾವ್ದಪ್ಪ ಅಂತ ಹೇಳಿದ್ರೆ ಎಲ್ಲ ಜಾಗಗಳಲ್ಲೂ ಆ ನಿಯಮ ಹಾಗೆ ಇರುತ್ತೆ, ಬದಲಾಗಿ. ಬೆಂಕಿಯ ಗುಣ ಸುಡೋದು ಅನ್ನುವಂಥದ್ದು ನೀವು ಎಲ್ಲೇ ಹೋಗಿ ಅದ್ರ ಗುಣ ಅದೇನೆ, ಎಲ್ಲಿ ಬೇಕಾದ್ರೂ ಹೋಗಿ. ಇಲ್ಲಪ್ಪ ಭಾರತದಲ್ಲಿರುವಂತ ಬೆಂಕಿ ಸುಡುತ್ತೆ, ಅಮೆರಿಕದಲ್ಲಿರೋ ಬೆಂಕಿ ಏನಾಗುತ್ತೆ? ಸುಡಲ್ಲ. ಅದರ ರೂಢಿ ಜಗತ್ತಿನಲ್ಲಿ ಇಲ್ಲ. ಎಲ್ಲಿ ಹೋದರೂ ಕೂಡ ಆ ಒಂದು ನಿಯಮ ಅದೇ ರೀತಿ ಇರುತ್ತೆ. ಇನ್ನು 4ನೇದು ತುಂಬಾ ಮುಖ್ಯವಾಗಿರುವಂತದ್ದು ಒಂದು ಲಕ್ಷಣ ಇದೆ, ಸತ್ಯ ಯಾವುದು ಅಂತ ಅರ್ಥ ಮಾಡ್ಕೊಳ್ಳೋಕೆ. ಅದು ಯಾವ್ದಪ್ಪ ಅಂತಂದ್ರೆ ಯಾರು ಒಪ್ಪಿ ಬಿಡ್ಲಿ, ಯಾರು ನಂಬಿ ಬಿಡ್ಲಿ, ಯಾರು ಗೊತ್ತಿರ್ಲಿ ಗೊತ್ತಿಲ್ಲೇ ಇರಲಿ, ಯಾರು ಬೇಕಿರ್ಲಿ ಬೇಡವಾಗಿರ್ಲಿ, ಅದಿರೋದು ಹಾಗೆ, ಅದನ್ನ ಸತ್ಯ ಅಂತ ಕರೀತಾರೆ. ಇವಾಗ ನಾನ್ ನಂಬಲ್ಲ ಬೆಂಕಿ ಸುಡತ್ತೆ ಅಂತ, ನಾ ಕೈ ಇಟ್ಟರೆ ಏನಾಗುತ್ತೆ? ಸುಟ್ಟೆ ಸುಡತ್ತೆ. ಯಾರು ಪಾಪ ಚಿಕ್ಕ ಮಗು ಗೊತ್ತಿಲ್ಲ ಆಗಿದ್ರೆ ಕೈ ಇಡತ್ತೆ, ಏನಾಗುತ್ತೆ? ಸುಟ್ಟೆ ಸುಡತ್ತೆ. ಹಾಗೆ ಯಾರು ಒಪ್ಪಿದ್ರು ಒಪ್ಪದೇ ಇದ್ರು ಅದ್ರ ಮೇಲೆ ಡಿಪೆಂಡ್ ಆಗಿದೆ, ಅದಿರೋದು ಹಾಗೆ ಅಂತ ಯಾವ ನಿಯಮಗಳ ಜಗತ್ತಲ್ಲಿದೆಯೋ ಅದನ್ನ ಸತ್ಯ ಅಂತ ಕರೀತೀವಿ. ಈಗ ನಾವು ಯೋಚನೆ ಮಾಡುವಂತ ಪ್ರತಿಯೊಂದು ವಿಷಯವನ್ನು ಕೂಡ ಈ 4 ಜರಡಿಯಲ್ಲಿ 4 ತತ್ತಿಯಲ್ಲಿ ತೂಕು ನೋಡ್ಬೇಕು. ಇದು ಹೌದಾ? ಇದು ಎಲ್ಲರಿಗೂ ಹೌದಾ? ಎಲ್ಲ ಕಾಲಕ್ಕೂ ಹೌದಾ? ಎಲ್ಲ ಸ್ಥಳಗಳಲ್ಲೂ ಹೌದಾ? ಮತ್ತೆ ನಾನು ಒಬ್ಳಿ ಬಿಡ್ಲಿ ಅದಿರೋದು ಹಾಗೆ, ಆ ತರ ಇದೆಯಾ ಇಲ್ವಾ? ಈಗ ನೀವೆಲ್ಲ ಸೈನ್ಸ್ ಸ್ಟೂಡೆಂಟ್ಸ್ ಅಲ್ವಾ? H2O ಅಂದ್ರೆ ಏನದು? ನೀರು, ನೀರಲ್ವಾ? ಇವಾಗ ನನ್ನ ನಂಬಿಕೆ ಅಪ್ಪ, H2O ಇಂದ ನೀರಾಗಲ್ಲ, ಕಾರ್ಬನ್ ಡೈಆಕ್ಸೈಡ್ ಹಾಕಿದ್ರೆ ನೀರಾಗುತ್ತೆ ಅಂತ ನನ್ನ ನಂಬಿಕೆ. ಆಗತ್ತಾ? ನಾನು ನಂಬ್ತೀನಿ, ನಾನು ಬಲವಾಗಿ ನಂಬ್ತೀನಿ. ಕಾರ್ಬನ್ ಡೈಆಕ್ಸೈಡ್ ಇಂದಾನೆ ನೀರಾಗುತ್ತೆ, ಆಕ್ಸಿಜನ್ ತೆಗೆದುಬಿಡಿ ಕಾರ್ಬನ್ ಡೈಆಕ್ಸೈಡ್ ಹಾಕಿ ನೀರಾಗುತ್ತೆ, ಆಗತ್ತಾ? ನನಗೆ ಗೊತ್ತಿಲ್ಲ, ಆದ್ರೂ H2O ಹೌದಾ? ಜಗತ್ತಿನ ನಿಯಮ ಅಂದ್ರೆ ಹೀಗಿರುತ್ತೆ. ಜಗತ್ತಿನ ನಿಯಮ ಯಾವತ್ತೂ ಕೂಡ ಎಲ್ಲೂ ಬದಲಾಗಲ್ಲ, ಯಾವತ್ತೂ ಬದಲಾಗಲ್ಲ, ಶಾಶ್ವತ. ಎಲ್ಲರಿಗೂ ಒಂದೇ, ಎಲ್ಲ ಕಾಲಕ್ಕೂ ಒಂದೇ, ಎಲ್ಲ ಸ್ಥಳಗಳಲ್ಲೂ ಒಂದೇ. ಯಾರು ಒಪ್ಪಿ ಬಿಡ್ಲಿ ಅದು ಹಾಗೆ ಇರುತ್ತೆ, ಅದನ್ನ ಮಾತ್ರ ಸತ್ಯ ಅಂತ ಕರೀತಾರೆ. ಈಗ ನಾವು ನಮ್ಮನ್ನ ಪರೀಕ್ಷೆ ಮಾಡ್ಕೋಬೇಕು. ನಾನು ಏನೇನು ನನ್ನ ತಲೆನಲ್ಲಿ ತುಂಬಿಕೊಂಡಿದ್ದೀನಿ, ನನ್ನ ತಲೆಯಲ್ಲಿ ಏನೇನು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ, ಅದರಲ್ಲಿ ಸತ್ಯ ಎಷ್ಟು, ಸುಳ್ಳು ಎಷ್ಟು, ಜೊಳ್ಳೆಷ್ಟು, ಗಟ್ಟಿ ಎಷ್ಟು ಅಂತ ನಾವು ನಮ್ಮನ್ನ ನೋಡ್ಕೊಳ್ತಾ ಹೋದ್ರೆ ಆ ಖುಷಿ, ಎಂಜಾಯ್ಮೆಂಟ್ ಇದೆಯಲ್ಲ, ಅದ್ರ ಹತ್ರಕ್ಕೆ ನಾವು ಕಲಿತೀವಿ. ಯಾವಾಗ ಇದನ್ನ ನಮಗೆ ಬಿಡಿಸ್ಕೊಳ್ಳೋಕೆ ಗೊತ್ತಾಗಲ್ಲ, ಅವಾಗ ಎಂಜಾಯ್ಮೆಂಟ್ ಅನ್ನೋದು ನಮ್ಮಿಂದ ದೂರ ಹೋಗುತ್ತೆ. ಹೀಗೆ ನಾನು ಕೊಟ್ಟು ಉದಾಹರಣೆಗಳನ್ನ ಮತ್ತೆ ನೋಡೋಣ. ಸೌಂದರ್ಯ ಆಯ್ತಾ? ಚೆನ್ನಾಗಿ ಮಾಡ್ಬೇಕು. ಚೆನ್ನಾಗಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಈ ಕ್ರೀಮ್ ನ ಮುಖ ಹಚ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತಾರೆ, ತೋರಿಸ್ತಾರಲ್ವಾ? ತೋರಿಸ್ತಾರ ಇಲ್ವೋ? ಅಡ್ವರ್ಟೈಸ್ಮೆಂಟ್ ಅಲ್ಲಿ ತೋರಿಸ್ತಾರ, ಇದು ಹಚ್ಕೊಂಡ್ರು ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ, ಗ್ಲೋ ಆಗಕ್ಕೆ ಶುರುವಾಯ್ತು, ಪಾರ್ಟಿ ಎಲ್ಲರೂ ಅವಳನ್ನೇ ನೋಡ್ತಾ ಇದ್ರು, ತೋರಿಸ್ತಾರ ಇಲ್ವಾ? ತೋರಿಸ್ತಾರೆ. ಇವಾಗ ಅದು ಎಷ್ಟು ಸತ್ಯ ಅಲ್ಲ ಅಂತ ನಾವು ಯೋಚನೆ ಮಾಡೋಣ.
ನನಗೆ ಹೇಳಿ. ಇರ್ತಾರಾ? ಏನು ಯಾರು ಉತ್ತರ ಹೇಳ್ತಿಲ್ಲ? ಇರ್ತಾರಾ? ಇವಾಗ ಈ ನಿಯಮ ಎಲ್ರಿಗೂ ಹೌದಾ? ಆರೋಗ್ಯ ನಿಯಮ ಪಾಲನೆ ಮಾಡಿದ್ರೆ ಅವ್ರ ಮುಖದಲ್ಲಿ ಕಾಂತಿ ಇರುತ್ತೆ, ಅವ್ರ ದೇಹದಲ್ಲಿ ಕಾಂತಿ ವ್ಯತ್ಯಾಸ ತಿಳ್ಕೊಳ್ಳುತ್ತೆ, ಗೊತ್ತಾಗಿಲ್ಲ. ನಮ್ಮ ಸತ್ಯ ಯಾವುದು ಅಂತ ಈ 4 ಪರೀಕ್ಷೆಯಿಂದ ನಾವು ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ ಎಲ್ಲ ವಿಷಯದಲ್ಲೂ ನಮಗೆ ಸರಿ ದಾರಿ ನಮಗೆ ತನ್ನಿಂದ ತಾನು ತೋರ್ತಾ ಹೋಗುತ್ತೆ. ಇನ್ನೊಂದು ಉದಾಹರಣೆ ಏನ್ ಹೇಳಿದೆ, ಹಣ ಇದ್ರೆ ಏನಿರುತ್ತೆ? ಸಂತೋಷ ಇರುತ್ತೆ. ಅದನ್ನ ನೋಡೋಣ. ಅದು ಇಲ್ಲ. ಹಾಗಾದ್ರೆ ನಾವು ಯಾಕೆ ಆಯ್ಕೆ ಮಾಡ್ತಾ ಇದ್ವಿ? ಅಥವಾ ನಾವು ಆ ಕೋರ್ಸ್ ನ ಆಯ್ಕೆ ಮಾಡೋದಕ್ಕೆ, ನಾವು ಅಧ್ಯಯನ ಮಾಡೋದಕ್ಕೆ ಈ ಕ್ರೈಟೀರಿಯಾಗಳನ್ನ, ಈ ಒಂದು ನಿಯಮಗಳನ್ನ ಯಾಕೆ ಇಟ್ಕೊಂಡಿದ್ದೀವಿ? ಸುಮ್ಮನೆ 5 ವರ್ಷ 8 ವರ್ಷ ಓದಿದ್ವಿ, ನನಗೆ ಆ ವಿಷಯದಲ್ಲಿ ಆಸಕ್ತಿನೂ ಇಲ್ಲ, ನನಗೆ ಆ ವಿಷಯ ಓದುವಂತಹ ಕೆಪಾಸಿಟಿ ಇಲ್ಲ, ನನಗೆ ಬೇಕಾಗೂ ಇಲ್ಲ. ಆದ್ರೂ ನಾನು ಏನ್ ಮಾಡಿದೆ, ಆ ಕೋರ್ಸ್ ತಗೊಂಡೆ. ಯಾಕೆ ಅಂತಂದ್ರೆ ಆ ಕೋರ್ಸ್ ಇಂದ ನನಗೆ ಏನ್ ಸಿಗುತ್ತೆ? ಹಣ ಸಿಗತ್ತೆ ಅಂತ ಅನ್ಕೊಂಡಿದ್ದೀನಿ. ಹಣ ಸಿಗತ್ತೆ ಅನ್ನೋದು ಭ್ರಮೆ, ಹಣ ಸಿಕ್ಕಿದ್ಮೇಲೆ ಸಂತೋಷವಾಗಿರ್ತೀನಿ ಅನ್ನೋದು ಭ್ರಮೆ. ಹಾಗಿದ್ರೆ ಯಾವ ಆಧಾರದ ಮೇಲೆ ನಾನು ಕೋರ್ಸ್ ಸೆಲೆಕ್ಟ್ ಮಾಡ್ಬೇಕಾಗಿತ್ತು? ನನಗೆ ಯಾವ ಕೆಲಸ ಮಾಡಿದ್ರಲ್ಲಿ ನನಗೆ ಖುಷಿ ಇದೆಯೋ, ನನಗೆ ಏನು ಓದೋದ್ರಲ್ಲಿ ಸಂತೋಷ ಇದೆಯೋ, ಯಾವ್ದ್ರಲ್ಲಿ ನಾನು ಮುಂದೆ ಹೋಗ್ಬಲ್ಲೆ ಅಂತ ನನಗೆ ನನ್ನ ಮೇಲೆ ಆತ್ಮವಿಶ್ವಾಸ ಇದೆಯೋ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಂಡು ನಾವು ಓದಿದ್ರೆ ಖುಷಿ ಸಿಗತ್ತಾ ಸಿಗಲ್ವಾ ಹೇಳಿ? ಅವರ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವ್ರ ಕ್ಷೇತ್ರನ ಆಯ್ಕೆ ಮಾಡ್ಕೊಂಡ್ರೆ, ಅವ್ರ ಫೀಲ್ಡ್ ನ ಆಯ್ಕೆ ಮಾಡ್ಕೊಂಡ್ರೆ ಎಲ್ರಿಗೂ ಖುಷಿ ಸಿಗತ್ತಾ? ಎಲ್ಲ ಕಾಲಕ್ಕೂ ಸಿಗತ್ತಾ? ಎಲ್ಲ ಸ್ಥಳಗಳಲ್ಲೂ ಸಿಗತ್ತಾ? ಹಾಗಾದ್ರೆ ನಾವ್ ಏನ್ ಇಟ್ಕೊಂಡು ನಮ್ಮ ಜೀವನದ ಗುರಿ ನಿರ್ಧಾರ ಮಾಡಬೇಕು? ನನಗೆ ಆಸಕ್ತಿ ಇದೆಯಾ? ನನಗೆ ಕೆಪಾಸಿಟಿ ಇದೆಯಾ? ಯಾರು ಸಂಗೀತದಲ್ಲಿ ಆಸಕ್ತಿ ಇದೆ, ಅವ್ರು ಏನ್ ಮಾಡ್ತಾರೆ, ಇಲ್ಲ ನೀನ್ ಡಾಕ್ಟರ್ ಆಗ್ಬೇಕು ಅಂತ ತಂದು ಆ ಕೋರ್ಸ್ ಹಾಕ್ತಾರೆ. ಅವ್ರ ಆ ಕಡೆ ಸಂಗೀತನೂ ಹೋಯ್ತು, ಇನ್ನು ಅವ್ರು ಮುಂದೆ ಬರಕ್ ಅವ್ರ ಕಡೆ ಆಗಲ್ಲ, ಇನ್ನು ಆವರೇಜ್, ಅದಂತೂ ಇಲ್ಲವೇ ಇಲ್ಲ. ಈ ತರ ಪರಿಸ್ಥಿತಿಗೆ ಹೋಗ್ತಾರೆ. ಈ ಜೀವನ ಹೇಗೆ ಸಂತೋಷವಾಗಿ ಕಳೆಯುತ್ತೆ? ಕಲಿಯಕ್ ಸಾಧ್ಯ ಇಲ್ಲ. ಆದ್ರೆ ನಾನು ಪರಿಚಯ ಮಾಡ್ಬೇಕಾದ್ರೆ ಹೇಳಿದ್ರು, ಇವರು ಅವರ ಔಪಚಾರಿಕ ಶಿಕ್ಷಣ ಯಾವ್ದು ಕೂಡ ಕೋರ್ಸ್ ಇಂದ ಓದಿದೀರಿ ಅಂತ ಹಾಕೊಳ್ಳದೇನೆ ಪರಿಚಯ ಕೊಟ್ಟಿದ್ದಾರೆ. ನಾನು ಹಾಕೊಳ್ಳದೆ ಪರಿಚಯ ಕೊಟ್ಟಿದ್ದಲ್ಲ, ನನಗೆ ಇಲ್ಲವೇ ಇಲ್ಲ, ಅದಕ್ಕೆ ನಾನು ಕೊಟ್ಟಿಲ್ಲ. ನಾನು ಯಾವುದೇ ಸ್ಕೂಲ್ಗೂ ಕಾಲೇಜ್ಗೂ ನಾನು ಹೋಗಿಲ್ಲ. ನಾನು ಮನೆಯಲ್ಲಿ ಒಂದು ನಮ್ಮ ತಂದೆ ತಾಯಿ ಪಾಠ ಮಾಡಿದ್ರು. ಅದಾದ್ಮೇಲೆ ನಾನು ಯಾರಿದ್ರು ಗುರುಗಳ ಹೆಸರು ಹೇಳಿದೆ, ಪಂಡಿತ್ ಸುಧಾಕರ್ ಚತುರ್ವೇದಿ ಮತ್ತು ಪಂಡಿತ್ ವಿಜ್ಞಾನ ಭಿಕ್ಷು ಅಂತ ಹೇಳಿ ಅವ್ರ ಹತ್ರ ನಾನು ವೇದ ಸಂಸ್ಕೃತ ಅಧ್ಯಯನ ಮಾಡಿದೆ. ಇವತ್ತು ನಾನು ಏನ್ ಕೇಳಿದ್ರೆ ಅದನ್ನ ನಾನು ಪಾಠ ಮಾಡ್ತೀನಿ, ಈ ತರ 10 ಜನಕ್ಕೆ ಹೋಗಿ ವಿಷಯ ತಿಳಿಸ್ತೀನಿ. ಯಾಕೆ ಈ ತರ ಅಂತಂದ್ರೆ ನಮ್ಮ ತಂದೆ ತಾಯಿ ನಿರ್ಧಾರ ಮಾಡಿದ್ರು, ನಮ್ಮ ಮಕ್ಕಳು ಅವರ ಆಸಕ್ತಿ ಇರೋ ಕ್ಷೇತ್ರದಲ್ಲಿ ಮುಂದೆ ಹೋಗ್ಲಿ ಹೊತ್ತು ಯಾವುದೇ ಒತ್ತಾಯಕ್ಕೆ ಅವರು ಅಧ್ಯಯನ ಮಾಡೋದು ಬೇಡ. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ರೀತಿ ನಿಮಗೆ ಅನ್ನಿಸ್ಬೋದು ಇವತ್ತು ನಾವು ನಮ್ಮ ಆಸಕ್ತಿ ಕ್ಷೇತ್ರದಲ್ಲಿ ಹೋದ್ರೆ ಮುಂದೆ ಜೀವನ ಹೇಗೆ ಮಾಡೋದು ಅಂತ. ಅದಕ್ಕೋಸ್ಕರ ಈ ವಿಷಯ ಹೇಳ್ತಾ ಇದ್ದೀನಿ. ಏನು ಜೀವನ ಮಾಡಕ್ ತೊಂದ್ರೆ ಇಲ್ಲ, ನಾನು ಯಾವ್ದು ಸ್ಕೂಲು ಕಾಲೇಜ್ ಹೋಗಿಲ್ಲ, ನನ್ನ ಹತ್ರ ಯಾವ ಸರ್ಟಿಫಿಕೇಟ್ ಇಲ್ಲ, ಆದ್ರೂ ನಾನು ಜೀವನ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಜೀವನ ಮಾಡ್ತಾ ಇದ್ದೀನಿ. ಎಷ್ಟೋ ಸ್ಕೂಲಲ್ಲಿ ಯಾಕೆ ಅಂತಂದ್ರೆ ನಮ್ಮಲ್ಲಿ ಸಾಮರ್ಥ್ಯ ಇದ್ರೆ, ನಮ್ಗೆ ಆ ಆಸಕ್ತಿ ಕ್ಷೇತ್ರದಲ್ಲಿ ಹೋಗಿ ನಮ್ಗೆ ಮುನ್ನುಗ್ಗೋದಕ್ಕೆ ಸಾಮರ್ಥ್ಯ ಇದ್ರೆ ಅವಾಗ ಬೇರೆ ಯಾವುದು ಬೇಕಾಗಲ್ಲ. ನಮಗ್ ಸಂತೋಷನೂ ಸಿಗುತ್ತೆ, ನಮ್ ಜೀವನಕ್ಕೆ ಬೇಕಾಗಿರೋಷ್ಟು ಹಣನೂ ಅದರಲ್ಲಿ ಸಿಗುತ್ತೆ. ನಾನ್ ಮಾತ್ರ ಅಲ್ಲ, ಈಗ ನನ್ನ ತಮ್ಮ ಇದ್ದಾನೆ, ಅವನನ್ನು ಯಾವುದೇ ಶಾಲಾ ಕಾಲೇಜಿಗೆ ಕಳಿಸಿಲ್ಲ. ಅವನಿಗಂತೂ ಟೆಂಪಲ್ ಆರ್ಕಿಟೆಕ್ಟ್ ಅಂದ್ರೆ ದೇವಾಲಯ ನಿರ್ಮಾಣ ಮಾಡ್ತಾನೆ. ಅವನಿಗೂ ಏನಿಲ್ಲ, ಅವನು ಜೀವನ ನಡೆಸ್ತಾ ಇದ್ದಾನೆ. ಅವನು ಎಲ್ಲ ಕಡೆ ಕರ್ನಾಟಕದಲ್ಲಿ ಹೋಗಿ ಅವನು ದೇವಸ್ಥಾನಗಳನ್ನ ಕಟ್ಟಿಸ್ಕೊಂಡು ಬರ್ತಾನೆ. ಹಾಗೆ ನನ್ನ ಮಕ್ಕಳು ನಾವು ಸತ್ಯದ ಹಿಂದೆ ಹೋದ್ರೆ ಅದು ರಿಸಲ್ಟ್ ಇರುತ್ತೆ. ನಾವು ಭ್ರಮೆಯ ಹಿಂದೆ ಹೋದ್ರೆ ಏನಾಗುತ್ತೆ, ನಾವು ಸಂತೋಷ ಹಾಕೊಂಡು ಹೋಗ್ತಾ ಇರ್ತೀವಿ, ಆದ್ರೆ ಸಂತೋಷ ನಮ್ಮಲ್ಲಿ ಸಿಗಲ್ಲ, ನಾವು ಡಿವಿಯೇಟ್ ಆಗ್ತೀವಿ. ನನ್ನ ಸಾಮರ್ಥ್ಯಕ್ಕೆ ಅನುಸಾರವಾಗಿ ನಾನು ಓದ್ಬೇಕು, ನನ್ನ ಜೀವನದ ಒಂದು ಅಮೂಲ್ಯವಾದ ಸಮಯವನ್ನ ನನಗೆ ಆಸಕ್ತಿ ಇರೋ, ನನಗೆ ಸಾಮರ್ಥ್ಯ ಇರೋ ಕ್ಷೇತ್ರದಲ್ಲಿ ನಾನು ತೊಡಗಿಸ್ಬೇಕು ಅಂತ ನೀವು ಅನ್ಕೊಂಡು ಡಿಸೈಡ್ ಮಾಡಿದ್ರಿ ಅಂದ್ರೆ ಇನ್ನು 5 ವರ್ಷ ಆದ್ಮೇಲೆ ನೀವೆಲ್ಲರೂ ಕೂಡ ನಿಮ್ಮಿಂದ ವಿಶೇಷ ಕ್ಷೇತ್ರಗಳನ್ನು ಹೆಸರು ಮಾಡ್ತೀರಿ. ನೀವು ಅದ್ ಬಿಟ್ಬಿಟ್ಟು ಎಲ್ಲರೂ ಏನ್ ಮಾಡ್ತಾರೋ ನಾನು ಅದೇ ಮಾಡ್ಬೇಕು ಅಂತ ಹೇಳಿ ಭ್ರಮೆಯಲ್ಲಿ ಹೋದ್ರಿ ಅಂತಂದ್ರೆ ದುಡ್ಕೊಳ್ತೀರಾ. ನಾನು ಆಗ್ಲೇ ಹೇಳಿದ್ರೆ ಒಂದು ಕೋರ್ಸ್ ಮಾಡಿದ್ರೆ ದುಡ್ಡು
ಅಂತ. ನಾವು ಅರ್ಥ ಮಾಡ್ಕೊಳ್ಬೋದು ನಮ್ಗೆ ಜೀವನದಲ್ಲಿ ಎಂಜಾಯ್ಮೆಂಟ್ ಅನ್ನೋದು ಸಿಗಲ್ಲ. ನಮ್ಗೆ ಒಂದು ಎಂಜಾಯ್ಮೆಂಟ್ ಸಿಗ್ತಿಲ್ಲ ಅಂತಂದ್ರೆ ಅದಕ್ಕೆ ಮೊದಲೇ ಕಾರಣ ಇದೆ. ಏನು ಅಂತಂದ್ರೆ ನಮ್ಗೆ ಸತ್ಯಕ್ಕೂ ಅಸತ್ಯಕ್ಕೂ ವ್ಯತ್ಯಾಸ ಗೊತ್ತಿಲ್ಲ, ವಾಸ್ತವಕ್ಕೂ ಭ್ರಮೆಗೂ ವ್ಯತ್ಯಾಸ ಗೊತ್ತಿಲ್ಲ. ಇನ್ನೊಂದು ಉದಾಹರಣೆ, ಏನು ಉದಾಹರಣೆ ಇನ್ನೊಂದು, ನಾವು ಆಕರ್ಷಣೆಯ ಏನಂತ ತಿಳ್ಕೊಳ್ತೀವಿ, ಪ್ರೀತಿ ಅಂತ ಹೇಳಿ ತಿಳ್ಕೊಳ್ತೀವಿ. ಯಾವುದು ವಾಸ್ತವ, ಯಾವುದು ವಾಸ್ತವ ಯಾವುದು ಅಂತಂದ್ರೆ ಆ ವಯಸ್ಸಲ್ಲಿ ನಮ್ಮ ದೇಹದ ಹಾರ್ಮೋನ್ಸ್ ಹೇಗೆ ಕೆಲಸ ಮಾಡುತ್ತೆ ಅದರ ಕಾರಣದಿಂದ ನಮಗೆ ಆಕರ್ಷಣೆ ಅನ್ನೋದು ಉಂಟಾಗುತ್ತೆ, ಇದು ವಾಸ್ತವ. ಆದ್ರೆ ಆಕರ್ಷಣೆಯ ಜೊತೆಗೆ ವಿವೇಚನೆ ಮಾಡುವಷ್ಟು ಪ್ರೌಢತೆ ಬರಲಿಲ್ಲ ಅಂತಂದ್ರೆ ಅದನ್ನ ಪ್ರೀತಿ ಅಂತ ಕರೆಯಕ್ಕಾಗಲ್ಲ. ಪ್ರೀತಿ ಅನ್ನೋದು ಒಂದು ಕಮಿಟ್ಮೆಂಟ್. ಪ್ರೀತಿನಲ್ಲಿ ಏನೆಲ್ಲ ಇರುತ್ತೆ, ಪ್ರೀತಿ ಅಂತ ಅಂದ್ರೆ ಜೀವನ ಪೂರ್ತಿ ಒಟ್ಟಿಗೆ ಇರಬೇಕು ಅನ್ನೋಂಥ ಕಮಿಟ್ಮೆಂಟ್ ಇರುತ್ತೆ. ಆಯ್ತು, ಇವಾಗೆಲ್ಲ ಜೊತೆಲಿ ಒಪ್ಪಂದ ಮಾಡ್ಕೊಂಡ್ವಿ ಬಿಟ್ಬಿಟ್ವಿ, ಅದನ್ನ ಪ್ರೀತಿ ಅಂತ ಕರೆಯಲ್ಲ. ನಮ್ಗೆ ಇವಾಗ ಅನಿಸ್ತಾ ಇರುತ್ತೆ, ಇಲ್ಲಪ್ಪ ಯಾರ್ಯಾರು ಬಿಟ್ಬೋದು, ಆದ್ರೆ ಈ ಏಜಲ್ಲೇ ನಾವು ಪ್ರೀತಿ ಮಾಡೋದು ಕೂಡ ಒಟ್ಟಿಗೆ ಇರ್ತೀವಿ ಅಂತ ಭ್ರಮೆ ಇರುತ್ತೆ. ಎಷ್ಟು ಜನ ಇರ್ತಾರೆ, ಎಲ್ಲರೂ ಹಾಗೆ ಅನ್ಕೋತಾರೆ. ಇರೋರು ಎಷ್ಟು ಜನ, ಎಷ್ಟು ಪರ್ಸೆಂಟ್? ಯಾಕೆಂದ್ರೆ ಅದು ಪ್ರೀತಿ ಆಗಿರಲ್ಲ, ಆಕರ್ಷಣೆ ಆಗಿರುತ್ತೆ. ಪ್ರೀತಿ ಆದ್ರೆ ಧೈರ್ಯ ಇರುತ್ತೆ, ನಾನು ಮಾಡಿದ ಕೆಲಸ ಸರಿಯಾಗಿದೆ, ಮನೇಲಿ ಇರ್ಬೋದು ಜಗತ್ತಲ್ಲಿ ಇರ್ಬೋದು ಎದುರಿಸಿ ನಿಲ್ತಾರೆ. ಆಕರ್ಷಣೆ ಆ ಶಕ್ತಿ ಇಲ್ಲ, ಆಕರ್ಷಣೆ ಹೆದರುತ್ತೆ. ಯಾರು ನೋಡಿದ್ರೆ ಅಯ್ಯೋ ಯಾರು ನಾವಿಬ್ರು ಜೊತೆಲಿಲ್ಲ ನೋಡ್ಬಿಟ್ರೆ ಅಂದ್ರೆ ಏನ್ ಮಾಡುತ್ತೆ, ಅಟ್ರಾಕ್ಷನ್ ಹೆದರ್ಕೊಳ್ಳುತ್ತೆ. ಪ್ರೀತಿಗೆ ಆ ಭಯ ಇಲ್ಲ. ಯಾಕೆ ಅಂತಂದ್ರೆ ಪ್ರೀತಿಗೆ ಮದುವೆ ಅನ್ನೋಂಥದ್ದು ಇದ್ದೇ ಇರುತ್ತೆ, ಸಮಾಜ ಅದನ್ನ ಒಪ್ಪತ್ತೆ. ಎಲ್ಲರೂ ಕೂಡ ಒಟ್ಟಿಗೆ ಬಾಳ್ತೀವಿ ಅಂತ ಹೇಳಿ ಎಲ್ಲರೂ ಕೂಡ ಪ್ರಮಾಣ ಮಾಡ್ತಾರೆ. ಯಾವ ವಯಸ್ಸಲ್ಲಿ ಯಾವಾಗ ಅಟ್ರಾಕ್ಷನ್ ಶುರುವಾಗೋದು ಅವಾಗ್ಲೇನ, ಯಾವಾಗ ಮಾಡ್ತಾರೆ, ವಿವೇಚನೆ ಬಂದ ಮೇಲೆ ಮಾಡ್ತಾರೆ. ಇನ್ನು ಒಂದು ವಿಷಯ ಅರ್ಥ ಮಾಡ್ಕೋಬೇಕು ನಾವೆಲ್ಲರೂ ಕೂಡ, ಪ್ರೀತಿ ಅನ್ನುವಂಥದ್ದು ದುರುದ್ದೇಶದಿಂದ ಕೂಡಿದೆಯಾ ಇಲ್ವಾ ಅನ್ನೋದನ್ನು ನೋಡ್ಕೋಬೇಕು. ಕೇವಲ ಆಕರ್ಷಣೆಯಿಂದ ಕೆಲವೊಮ್ಮೆ ಶುರುವಾಗಲ್ಲ, ಕೆಲವೊಂದ್ಸತಿ ಏನಾಗುತ್ತೆ ದುರುದ್ದೇಶದಿಂದಲೂ ಕೂಡಿರುತ್ತೆ. ನಮ್ಮ ನಂಬಿಕೆಗಳನ್ನ, ನಾವು ಹೋಗ್ತಾ ಇರುವಂತ ದಾರಿಯನ್ನ ಬದಲಾಯಿಸ್ಕೋ ಅನ್ನೋಂಥ ಒತ್ತಡಕ್ಕೋಸ್ಕರನೇ ಆ ಅಟ್ರಾಕ್ಷನ್ ಬಳಸ್ಕೊಳ್ಳುವಂಥವ್ರು ಇದ್ದಾರೆ. ಅದ್ರ ಬಗ್ಗೆನೂ ಕೂಡ ನಾವೆಲ್ಲರೂ ಎಚ್ಚರಿಕೆಯಿಂದ ಇರಬೇಕು. ನೀನ್ ಏನ್ ನಂಬಿಕೆ, ನೀನ್ ಏನ್ ನಡೆಸ್ತಾ ಇದೆ ಇವತ್ತು, ನಿನ್ನ ರೀತಿ ಏನು, ನಿನ್ನ ಸಂಪ್ರದಾಯ ಏನು, ಅದನ್ನ ಬದಲಾಯಿಸ್ಕೋ. ಯಾಕೆಂದ್ರೆ ನೀನ್ ನನ್ನ ಜೊತೆ ಅಟ್ರಾಕ್ಟ್ ಆಗಿದ್ಯಾ ಅಲ್ವಾ, ನನ್ನ ಜೊತೆ ಇರ್ತೀಯ ಅಲ್ವಾ, ಸೊ ನಾನೇನ್ ನಂಬಿದ್ದೀನಿ ಅದನ್ನೇ ನೀನು ನಂಬಬೇಕು, ನಾನೇನ್ ಮಾಡ್ತಾ ಇದ್ದೀನಿ ಅದನ್ನೇ ನೀನು ಮಾಡ್ಬೇಕು ಅಂತ ನಿಧಾನಕ್ಕೆ ನಮ್ ಬ್ರೈನ್ ವಾಶ್ ಮಾಡಿ ನಮ್ ತಲೆ ತಿಂದು ನಮ್ಮನ್ನ ಬೇರೆ ರೀತಿಯ ಚಿಂತನೆಗೆ ಕರ್ಕೊಂಡು ಹೋಗುವಂಥದ್ದು. ಇದು ದುರುದ್ದೇಶವೇ ಹೊರತು ಇದು ಪ್ರೀತಿ ಅಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾರು ನಿಧಾನಕ್ಕೆ ನಮ್ಮ ನಂಬಿಕೆಗಳನ್ನ ನಾವು ಯಾವ್ದು ಸತ್ಯ ಅಸತ್ಯ ಅಂತ ವಿವೇಚನೆ ಮಾಡಿ ನಿಂತಿದೀವಿ ಅದನ್ನ ಬದಲಾಯಿಸೋ ಪ್ರಯತ್ನ ಮಾಡ್ತಾರೆ, ಅದು ಯಾವತ್ತೂ ಪ್ರೀತಿ ಆಗಲ್ಲ. ಪ್ರೀತಿ ಅಂತ ಅವ್ರು ಹೇಗಿರ್ತಾರೋ ನಾವು ಒಪ್ಕೊಳ್ತಾರೆ, ಮತ್ತೆ ಜೊತೆನಲ್ಲಿ ಬೆಳೆಯೋದಕ್ಕೆ ಪ್ರಯತ್ನ ಪಡ್ತಾರೆ ಹೊರತು ಒಬ್ರಿಗಾಲ್ ಒಬ್ರಿಗೆ ಎಳೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ಉದಾಹರಣೆಗೆ ಯಾರೋ ಇಬ್ರು ಪ್ರೀತಿ ಇದೆ ಅಂತ ತಿಳ್ಕೊಳ್ಳೋಣ, ಅವ್ರು ಏನ್ ಮಾಡ್ತಾರೆ, ಪ್ರೀತಿ ಇದ್ರೆ ನೀನ್ ಚೆನ್ನಾಗಿ ಓದು, ನಿನ್ಗೆ ಅದಕ್ಕೆ ಏನ್ ಎನ್ಕರೇಜ್ಮೆಂಟ್ ಬೇಕೋ ಅದನ್ನ ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಅದಿಲ್ಲ ಅಂತಂದ್ರೆ ಏನ್ ಮಾಡ್ತಾರೆ, ಬರೀ ಅಟ್ರಾಕ್ಷನ್ ಆದ್ರೆ ಏನ್ ಮಾಡ್ತಾರೆ, ನಾವಿಬ್ರು ಕಾಲೇಜಿಗೆ ಬಂದ್ಕೊಂಡು ಎಲ್ಲಾದ್ರೂ ಸುತ್ತಕ್ಕೆ ಹೋಗೋಣ. ಇದ್ರಲ್ಲಿ ಯಾರ ಉನ್ನತಿ ಇದೆ, ಯಾರ ಭವಿಷ್ಯ ಚೆನ್ನಾಗಾಗ್ತಿದೆ, ಇದ್ರಲ್ಲಿ ಯಾರು ಚೆನ್ನಾಗಾಗ್ತಿಲ್ಲ. ಅಂದ್ರೆ ಪರಸ್ಪರ ಉನ್ನತಿಗೆ ಸಹಾಯ ಮಾಡ್ತಿಲ್ಲ ಅಂತಂದ್ರೆ ಅದು ಪ್ರೀತಿ ಅಲ್ಲ. ಈ ವಾಸ್ತವ ನಾವು ಅರ್ಥ ಮಾಡ್ಕೋಬೇಕು. ಅವಾಗ ನಮ್ಗೆ ಗೊತ್ತಾಗುತ್ತೆ ಆಕರ್ಷಣೆ ಬೇರೆ ಪ್ರೀತಿ ಬೇರೆ. ಒಂದು ವಯಸ್ಸಲ್ಲಿ ಇರುವಂತದ್ದು ಬರೀ ಆಕರ್ಷಣೆ ಮಾತ್ರ, ಆಮೇಲೆ ನಿಧಾನಕ್ಕೆ ಜೀವನ ಅನುಭವ ಆಗ್ತಾ ನಮ್ಮ ಕಾಲ ಮೇಲೆ ನಾವು ನಿಂತು ನಾವು ಜಗತ್ತನ್ನ ನೋಡಕ್ ಶುರು ಮಾಡಿದ್ರೆ ಪ್ರೀತಿ ಅಂದ್ರೆ ಏನು ಅಂತ ನಮ್ಗೆ ಅರ್ಥ ಆಗುತ್ತೆ. ಅವಾಗ ನಮ್ಮ ಸಂಗಾತಿಯನ್ನ ಆಯ್ಕೆ ಮಾಡ್ಕೊಳ್ಳುವಂತ ಸ್ವಾತಂತ್ರ್ಯ ನಮಗೆ ಇಲ್ಲೇ ಇದೆ. ಹಾಗಿದ್ರೆ ಅದರಲ್ಲೂ ನಮ್ಮ ಕರ್ತವ್ಯ ಏನು, ನಮ್ಮ ಭವಿಷ್ಯ ರೂಪಿಸ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿರ್ಬೇಕು. ಈ ವಾಸ್ತವ ನೋಡಿದಾಗ ಜೀವನ ಏನಾಗುತ್ತೆ, ಖುಷಿಯಾಗಿ ಎಂಜಾಯ್ಮೆಂಟ್ ಇಂದ ಕೂಡಿರುತ್ತೆ. ಇದು ಕೆಲವೊಂದು ಉದಾಹರಣೆಗಳು ಮಾತ್ರ. ಆದ್ರೆ ಸತ್ಯ ಯಾವುದು ಅಂತ ನಾನು ಆಗ್ಲೇ ಹೇಳಿದೆ, ನಾನು ಪರೀಕ್ಷೆ ಮಾಡ್ಬೇಕು ಅಂತ. ಆ ಸತ್ಯವನ್ನ ನಾವು ಇಟ್ಕೊಂಡು ಕೆಲಸ ಮಾಡಿದಾಗ ನಮ್ಗೆ ಜೀವನದಲ್ಲಿ ಖುಷಿ ಸಿಗುತ್ತೆ, ಸಂತೋಷ ಸಿಗುತ್ತೆ. ಇದು ಎರಡನೇ ಕ್ವಾಲಿಫಿಕೇಶನ್ ಏನಿರ್ಬೇಕು ನಮಗೆ? ಎರಡನೇ ಕ್ವಾಲಿಫಿಕೇಶನ್ ಏನಿರ್ಬೇಕಪ್ಪ ಅಂತಂದ್ರೆ ನಮ್ಮ ದೇಹ ಚೆನ್ನಾಗಿರ್ಬೇಕು. ಯಾವಾಗ ನಮ್ಮ ದೇಹ ಚೆನ್ನಾಗಿರಲ್ಲ ಎಂಜಾಯ್ಮೆಂಟ್ ಅನ್ನೋದು ವೇಸ್ಟ್. ನಮ್ಗೆ ಚಾಟ್ಸ್ ಇಷ್ಟ, ತುಂಬಾ ಇಷ್ಟ. ಯಾವಾಗ ಚಾಟ್ಸ್ ತಿನ್ಬೇಕು, ತುಂಬಾ ಜ್ವರ ಸುಡ್ತಾ ಇಲ್ಲ ನನಗೆ, ಇವಾಗ ಚಾಟ್ ತಿಂದ್ರೆ ಹೇಗೆ ಅನ್ಸುತ್ತೆ, ಕಹಿ ಅನ್ಸುತ್ತೆ, ತಿನ್ಬೇಕು ಅನ್ಸುತ್ತೆ. ಅದು ಯಾಕೆ? ನನ್ನ ದೇಹ ಸರಿಯಾಗಿಲ್ಲ, ನಾನು ತುಂಬಾ ನೆಗಡಿ ಆಗ್ತಿದೆ, ಮೂಗೆಲ್ಲ ಕಟ್ಕೊಂಡ್ಬಿಟ್ಟಿದೆ, ಉಸಿರಾಡಕ್ಕೆ ಆಗ್ತಿಲ್ಲ. ಇವಾಗ ಅದು
ಸಂರಕ್ಷಿಸ್ಕೊಂಡು ಆ ಯೋಗ್ಯತೆಯನ್ನು ನಾವು ಇಟ್ಕೊಂಡ್ರೆ ಮಾತ್ರ ಎಂಜಾಯ್ಮೆಂಟ್ ಅನ್ನೋದು ಸಾಧ್ಯ. ನಾನು ಖುಷಿ ಅಂತ ಹೇಳಿ ಎಂಜಾಯ್ಮೆಂಟ್ ಅಂತ ಹೇಳಿ ನನ್ನ ದೇಹನೇ ನಾನು ಹಾಳು ಮಾಡ್ಕೊಳ್ತಾ ಇದ್ದೀನ ಅಂದ್ರೆ ನನಗೇನಾಗುತ್ತೆ, ಮುಂದೆ ಒಂದಿನ ಭೋಗ ಹೋಗಿ ಏನಾಗುತ್ತೆ, ರೋಗ ಆಗುತ್ತೆ. ರೋಗ ಆಗಬಾರದು ಅಂತ ಹೇಳಿದ್ರೆ ಭೋಗ ಮಾಡುವಾಗ ನನ್ನ ದೇಹವನ್ನ ನಾನು ಸರಿಯಾಗಿ ಇಟ್ಕೊಳ್ಬೇಕು, ನನ್ನ ಆರೋಗ್ಯವನ್ನ ನಾನು ಕಾಪಾಡ್ಕೊಳ್ಬೇಕು ಅನ್ನುವಂತಹ ಎರಡನೇ ಯೋಗ್ಯತೆಯನ್ನು ನಾನು ಯಾವತ್ತೂ ನೆನಪಲ್ಲಿ ಇಟ್ಕೊಳ್ಬೇಕು. ಇದಾದ್ಮೇಲೆ ಮೂರನೇ ಯೋಗ್ಯತೆ ಅದೇನು ಅಂತಂದ್ರೆ ಹೃದಯ ವೈಶಾಲ್ಯ ಅಂತ. ನಮ್ಮ ಮನಸ್ಸನ್ನ ನಾವೆಷ್ಟು ವಿಸ್ತಾರವಾಗಿ ಇಟ್ಕೊಳ್ತಾ ಹೋಗ್ತೀವಿ ಅಷ್ಟಷ್ಟು ನಮಗೆ ಎಂಜಾಯ್ಮೆಂಟ್ ಸಿಗ್ತಾ ಹೋಗುತ್ತೆ. ಏನದು ಹೃದಯ ವೈಶಾಲ್ಯ ಅಂದ್ರೆ ಏನು? ನಾವ್ ಏನ್ ಯೋಚನೆ ಮಾಡ್ತೀವಿ? ಖುಷಿಯಾಗಿರ್ಬೇಕು. ಯಾರು ಖುಷಿಯಾಗಿರ್ಬೇಕು? ನಾನು. ಯಾರು ಖುಷಿಯಿಂದ ಇರ್ಬೇಕು? ನಾನು ಖುಷಿಯಾಗಿರ್ಬೇಕು. ಅದಕ್ಕೋಸ್ಕರ ನನ್ನ ಪಕ್ಕದವ್ರಿಗೆ ಬೇಜಾರಾದ್ರೆ ಪರವಾಗಿಲ್ಲ, ಯಾಕಂದ್ರೆ ನನ್ನ ಖುಷಿ, ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ಅವ್ರ ಕೈಯಲ್ಲಿ ಏನೋ ಇದ್ದಿತ್ತು, ಕಿತ್ಕೊಂಡು ನಾನು ತಿಂದೆ, ನನಗೇನಾಯ್ತು? ಖುಷಿ ಆಯ್ತು. ಪಕ್ಕದಲ್ಲಿರೋನಿಗೆ ಬೇಜಾರಾಯ್ತು, ಪರವಾಗಿಲ್ಲ, ಅವ್ರಿಗಾಗ್ಲಿ, ನನಗೇನು ಕೇಳಿಲ್ಲ, ನಾನು ತಿಂದೆ. ಇದನ್ನ ಹೃದಯ ವೈಶಾಲ್ಯ ಅಂತ ಕರೆಯಲ್ಲ. ನಾನು, ನನ್ನ ಪಕ್ಕದಲ್ಲಿರೋರು, ನನ್ನ ಕುಟುಂಬ, ನಾನು ಬದುಕಿರುವಂತಹ ಸಮಾಜ, ಕೊನೆಗೆ ಇಡೀ ಜಗತ್ತು ಕೂಡ ಸಂತೋಷವಾಗಿರ್ಬೇಕು ಅನ್ನೋ ಮನೋಭಾವ ಯಾವತ್ತು ನಮ್ಮಲ್ಲಿ ಮೂಡುತ್ತೆ, ಅವಾಗ ನಿಜವಾದ ಎಂಜಾಯ್ಮೆಂಟ್ ಸಿಗುತ್ತೆ. ಯಾಕೆ ಅಂತ ಹೇಳ್ತೀನಿ, ನನ್ನ ಪಕ್ಕದಲ್ಲಿರೋರು ಕಿತ್ಕೊಂಡು ನಾನು ಅನುಭವಿಸಿದೆ, ಅದಕ್ಕೆ ಏನಾಗಬೇಕು ಅದು ಅವ್ರ ಕೈಯಲ್ಲಿ ನಡೆಯುತ್ತೆ. ನಾನಿಲ್ಲಿ ಕೂತ್ಕೊಂಡು ಟೆನ್ಷನ್ ಮಾಡ್ಕೊಂಡು ಹತ್ಕೊಂಡು ನಾನೇನ್ ಮಾಡ್ತೀನಿ? ಅದ್ರ ಬದಲು ನನ್ನ ಕರ್ತವ್ಯ ಏನಿದೆ, ನನ್ನ ಕೆಲಸ ಏನಿದೆ, ಅದನ್ನ ನಾನು ದೃಢವಾಗಿ ಮನಸ್ಸಿನ ನಾನು ಮಾಡ್ತಾ ಹೋಗ್ತೀನಿ. ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಮನಸ್ಸಿನ ಸ್ಥಿರತೆಯನ್ನು ನಾವು ಕಳ್ಕೋಬಾರ್ದು ಅಂತ ಇನ್ನೊಂದು ಪಾಠನ ಅವ್ರು ನನಗೆ ಮಾಡಿ. ಇದು ಎಂಜಾಯ್ಮೆಂಟ್ ಅವರು ಅಲ್ವೋ ಹೇಳಿ? ಯಾವ ಪರಿಸ್ಥಿತಿಯಲ್ಲೂ ಕೂಡ ನಾವು ಕೂಲಾಗಿ ಕಾಮ್ ಆಗಿರುವಂಥದ್ದು ಇದು ತಾನೇ ಜೀವನದಲ್ಲಿ ಎಂಜಾಯ್ಮೆಂಟ್. ಹಾಗೆಯೇ ಅವ್ರು ಆ ವಯಸ್ಸಲ್ಲೂ ಕೂಡ ಯಾವ ಆಹಾರನೂ ಬೇಡ ಅಂತ ಹೇಳ್ತಿರ್ಲಿಲ್ಲ, ಎಲ್ಲಾನು ತಿಂತಿದ್ರು. ಏನೋ ಕರ್ದಿ ತಿಂಡಿ ಮಾಡಿದ್ವಿ, ಕೊಡು ತಿಂತೀವಿ, ಇನ್ನೇನೋ ಒಂದು ಸ್ವೀಟ್ ಮಾಡಿದ್ವಿ, ಕೊಡು, ಅದು ತಿಂತಾರೆ, ಪಾಯಸ ಅದು ತಿಂತಾರೆ, ಎಲ್ಲದನ್ನು ಎಂಜಾಯ್ ಮಾಡ್ತಾ ಇದ್ರು. ಹೇಗೆ? ಸ್ವೀಟ್ ಕೊಟ್ರೆ ಇಷ್ಟು, ಕರ್ದಿ ಕೊಟ್ರೆ ಇಷ್ಟು, ಯಾವ್ದು ಕೊಟ್ರು ಅವ್ರು ತಿಂತಿದ್ದೆಷ್ಟು ಇಷ್ಟೇ ಇಷ್ಟು. ಅಂದ್ರೆ ಭೋಗ ಲಿಮಿಟ್ ಅಲ್ಲಿ ಇದ್ರೆ ಅವಾಗ ಅದು ರೋಗ ಆಗಲ್ಲ, ಅದು ಎಂಜಾಯ್ಮೆಂಟ್ ಆಗಲ್ಲ. ಅದಕ್ಕೆ ನಮಗೆ ಏನಿರ್ಬೇಕು, ಈಗ ಹೇಳಿದ ಈ 3 ಕ್ವಾಲಿಫಿಕೇಶನ್ ಯಾವತ್ತೂ ಕೂಡ ಇರಬೇಕು. ಕೊನೆಯದಾಗಿ ಒಂದೇ ಒಂದು ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ. ಏನ್ ಇಷ್ಟೊಂದು ನಿಮ್ಮ ಜೊತೆ ನನ್ನ ವಿಷಯಗಳನ್ನ ಹಂಚ್ಕೊಂಡೆ, ಈ ವಿಷಯ ಯಾವುದು ಕೂಡ ನಂದಲ್ಲ. ಎಲ್ಲಿ ಸಿಕ್ತು ನನಗೆ ಈ ವಿಷಯ ಅಂತಂದ್ರೆ, ಈ ವಿಷಯ ಎಲ್ಲ ನನಗೆ ನನ್ನ ಗುರುಗಳಿಂದ ಸಿಕ್ಕಿದ್ದು. ಎಲ್ಲಿ ಗುರುಗಳಿಂದ ಯಾವ ಗ್ರಂಥದಲ್ಲಿ ನಮ್ಗೆ ಇದೆಲ್ಲ ಸಿಕ್ಕಿದ್ದು ಅಂತಂದ್ರೆ ವೇದಗಳಲ್ಲಿ ನಮಗೆ ಸಿಕ್ಕಿದಂತ ವಿಷಯಗಳು. ಇದುವರೆಗೂ ನಾನು ಏನ್ ಹೇಳಿದೆ, 3 ಕ್ವಾಲಿಫಿಕೇಶನ್ ಇದ್ರೆ ಮಾತ್ರ ನಾವು ಜೀವನದಲ್ಲಿ ಎಂಜಾಯ್ ಮಾಡ್ಬೋದು ಅನ್ನೋಂಥ ವಿಷಯ ಏನ್ ಹೇಳಿದೆ ನಿಮ್ಗೆ, ಅದು ಸಿಕ್ಕಿದ್ದು ವೇದಗಳಲ್ಲಿ. ನಾವು ವೇದ ಅಂತ ಹೆಸರನ್ನ ಪಕ್ಕದಿಟ್ಟು ಯೋಚನೆ ಮಾಡಿದ್ರೆ ನಾವು ಈ ವಿಷಯ ಎಲ್ಲ ಚೆನ್ನಾಗಿತ್ತು ಇವ್ರು ಹೇಳಿದ್ದು ಅಂತ ನಿಮ್ಗೆ ಅನ್ಸುತ್ತೆ. ವೇದ ಅಂತ ಹೆಸರು ಹೇಳಿದ ತಕ್ಷಣ ನಿಮ್ಗೆ ಏನ್ ಅನ್ಸುತ್ತೆ? ಯಾವ್ದೋ ಜಾತಿಯವ್ರಿಗೆ ಸೇರಿದ್ದೇನೋ, ಯಾವ್ದೋ ಗಂಡು ಮಕ್ಕಳಿಗೆ ಸೇರಿದ್ದೇನೋ, ಪುರೋಹಿತರಿಗೆ ಸೇರಿದ್ದೇನೋ, ಪೂಜೆ ಮಾಡೋರಿಗೆ ಸೇರಿದ್ದೇನೋ, ಯಾವ್ದೋ ಕಾಲದ್ದೇನೋ, ಈ ತರ ಎಲ್ಲ ಅನ್ಸಕ್ ಶುರುವಾಗುತ್ತೆ. ಆದ್ರೆ ವೇದ ಅಂತಂದ್ರೆ ಅದು ಯಾವುದೂ ಅಲ್ಲ. ವೇದ ಅಂತಂದ್ರೆ ನಾನು ಆಗ್ಲೇ ಹೇಳ್ತಾಯಿದ್ದೆ, ಎಲ್ರಿಗೂ, ಎಲ್ಲ ಕಾಲಕ್ಕೂ, ಎಲ್ಲಾ ಸ್ಥಳದಲ್ಲೂ ಯಾರು ನಂಬಲಿ ಬಿಡ್ಲಿ ಸತ್ಯವನ್ನ ಹೇಳುವಂತ ಒಂದು ಗ್ರಂಥಕ್ಕೆ ವೇದ ಅಂತ ಕರೀತಾರೆ. ಅದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಏನು ಅಂತಂದ್ರೆ, ಒಂದು ಯೂಸರ್ ಮ್ಯಾನ್ಯಲ್ ಇದ್ದ ಹಾಗೆ. ಯೂಸರ್ ಮ್ಯಾನ್ಯಲ್ ಅಂದ್ರೆ ಗೊತ್ತಾ? ನೀವೇನಾದ್ರೂ ಒಂದು ಮೊಬೈಲ್ ಇನ್ನೇನೋ ಒಂದು ವಸ್ತು ತಗೊಳ್ತೀರಾ ಅಂಗಡಿಯಿಂದ, ಅದನ್ನ ಹೇಗೆ ಉಪಯೋಗಿಸ್ಬೇಕು ಅಂತ ಹೇಳ್ಕೊಡ್ತಾರೆ. ಹೇಗೆ ಹೇಳ್ಕೊಡ್ತಾರೆ? ಒಂದು ಚಿಕ್ಕ ಪುಸ್ತಕ ಅದ್ರ ಜೊತೆಗೆ ಕೊಡ್ತಾರೆ, ಕೊಟ್ಬಿಟ್ಟು ಇದನ್ನ ಹೇಗೆ ಯೂಸ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ. ಆ ತರ ಮನುಷ್ಯ ಸಮಾಜ ಚೆನ್ನಾಗಿರ್ಬೇಕು ಅಂತಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಯು ಚೆನ್ನಾಗಿರ್ಬೇಕು ಅಂತಂದ್ರೆ ಅದಕ್ಕೊಂದು ಯೂಸರ್ ಮ್ಯಾನ್ಯಲ್ ಇದೆ. ಅದನ್ನ ನಾವೇನಂತ ಕರಿತೀವಿ? ವೇದ ಅನ್ನೋಂಥ ಹೆಸರಿನಿಂದ ಕರಿತೀವಿ. ಅದರಲ್ಲಿ ಯಾವುದೇ ಜಾತಿ ಪ್ರಶ್ನೆ ಇಲ್ಲ. ನಾವು ಇವತ್ತು ಏನು ಜಾತೀಯತೆ ವೇದದಿಂದ ಬಂತು ಅಂತ ತಿಳ್ಕೊಂಡಿದೀವಿ, ಅದು ಯಾವುದು ವೇದದಲ್ಲಿಲ್ಲ. ವೇದವನ್ನ ಅರ್ಥ ಮಾಡುವುದರಲ್ಲಿ ನಾವು ಯಾವಾಗ ಸೋತ್ವಿ, ವೇದನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಆದಂತ ಸೈನ್ಸ್ ಇದೆ, ಟೆಕ್ನಾಲಜಿ ಇದೆ. ಅದನ್ನು ಟೆಕ್ನಾಲಜಿ ಅಂತಾನೆ ಕರಿತೀನಿ ನಾನು, ಯಾಕೆಂದ್ರೆ ಅಷ್ಟು ವೈಜ್ಞಾನಿಕವಾಗಿದೆ. ಯಾವಾಗ ಅದರಲ್ಲಿ ನಾವು ಸೋತ್ವಿ ಆವಾಗ ನಮ್ಗೆ ಏನೇನೇನೇನೋ ಅನ್ನಿಸ್ತಾ ಬಂತು. ಅನೇಕ ದೇವರುಗಳನ್ನ ವೇದ ಹೇಳಿದೆ, ಅನೇಕ ಜಾತಿಗಳನ್ನ ವೇದ ಹೇಳಿದೆ. ಎಲ್ಲಾ ಬಿಟ್ಬಿಟ್ಟು ವೈರಾಗ್ಯದಲ್ಲಿ ಇರುವಂತ
ಪ್ರಶ್ನೆ ಮಾಡು, ಸತ್ಯ ಹೌದಾ ಅನ್ನೋ ಬಿಡಿಸಿ ನೋಡು, ಸತ್ಯ ಆಗಿದ್ರೆ ತಗೋ, ಇದ್ದಿದ್ರೆ ಬಿಡು. ಇದು ವೇದಗಳು ಕೊಡುವಂತಹ ಮಾರ್ಗದರ್ಶನ. ಹಾಗಾಗಿ ನಾನು ಇಷ್ಟೊಂದು ನಿಮ್ಗೆ ಏನ್ ಹೇಳಿದೆ ವಿಷಯನ ಅದನ್ನ ಇನ್ನೂ ಆಳವಾಗಿ ಇನ್ನೂ ಚೆನ್ನಾಗಿ ತಿಳ್ಕೊಂಡು ನೀವೆಲ್ಲರೂ ಕೂಡ ಮುಂದಿನ ಭವಿಷ್ಯವನ್ನು ಚೆನ್ನಾಗಿ ರೂಪಿಸ್ಕೊಳ್ಬೇಕು ಅಂದ್ರೆ ನಮ್ದೊಂದು ಸಲಹೆ, ನೀವೆಲ್ಲರೂ ಕೂಡ ವೇದದ ವಿಷಯಗಳನ್ನ ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ನಿಮ್ಗೆ ಅನ್ನಿಸ್ಬೋದು. ಅದಕ್ಕೆ ನಾನು ನಿಮ್ಮ ಲೈಬ್ರರಿಗೆ ಕೆಲವೊಂದು ಪುಸ್ತಕಗಳನ್ನ ತಂದಿದ್ದೀನಿ. ಎಲ್ಲರಿಗೂ ವೈಯಕ್ತಿಕವಾಗಿ ಕೊಡೋಷ್ಟು ಕಾಪಿ ಇಲ್ಲದ್ರಿಂದ ಇದನ್ನ ನಿಮ್ಮ ಲೈಬ್ರರಿಗೆ ಹಾಕೋದಕ್ಕೆ ತಂದಿದ್ದೀನಿ. ಇದು ಒಂದು 100 ಹಿತನುಡಿಗಳು ಅಂತ. ಇದರಲ್ಲಿ ವೇದ ಮಂತ್ರದ 100 ಚಿಕ್ಕ ಚಿಕ್ಕ ವಾಕ್ಯ ಇದೆ, ಚಿಕ್ಕ ಚಿಕ್ಕ ಸೆಂಟೆನ್ಸ್ ಇದೆ, ಮತ್ತೆ ಅದಕ್ಕೆ ಕನ್ನಡದಲ್ಲಿ ವಿವರಣೆ ಇದೆ. ಇದು ಒಂದು ಪುಸ್ತಕದಲ್ಲಿ 100 ಇದೆ, ಇನ್ನೊಂದು ವಾಲ್ಯೂಮ್ ಇದೆ, ಇದರಲ್ಲೂ 100 ಇದೆ. ಇದು ಇನ್ನೂ ಒಂದು ವಾಲ್ಯೂಮ್ ಇದೆ ಆಕ್ಚುಲಿ, ಅದು ನನಗೆ ಒಂದು ತರ ಆಗಿಲ್ಲ. 2 ವಾಲ್ಯೂಮ್ ತಂದಿದ್ದೀನಿ, ಇದೆರಡು. ಆಮೇಲೆ ಇನ್ನೊಂದು ಪಕ್ವತೆಗೆ 16 ಮೆಟ್ಟಿಲುಗಳು ಅಂತ. ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಚೆನ್ನಾಗಿ ವಿಷಯಗಳನ್ನ ಅರ್ಥ ಮಾಡ್ಕೊಂಡು ಮೇಲೆ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ 16 ಹಂತಗಳನ್ನ ಹೇಳಿದ್ದಾರೆ. ಅದು ಯಾವ್ಯಾವುದು, ಯಾವ 16 ಅದನ್ನ ನಾವು ಹೇಗೆ ಅಳವಡಿಸ್ಕೊಳ್ಬೇಕು ಅಂತ ತಿಳಿಸುವಂತ ಪುಸ್ತಕ ಇದು. ಆಮೇಲೆ ಇದು ನೀವೆಲ್ಲರಿಗೂ ಕೂಡ ಜಾಸ್ತಿ ಆಸಕ್ತಿದಾಯಕವಾಗಿರುವಂತಹ ಪುಸ್ತಕ. ನಾವು ಇವತ್ತು ಸೃಷ್ಟಿ ಬಗ್ಗೆ ಸಾಕಷ್ಟು ಥಿಯರಿಗಳೆಲ್ಲ ಕೇಳಿದ್ವಿ. ಹೇಗೆ ಈ ಜಗತ್ತು ಸೃಷ್ಟಿ ಆಯ್ತು, ಏನಾಯ್ತು ಅಂತೆಲ್ಲ. ಆ ಸೃಷ್ಟಿಯ ಬಗ್ಗೆ ವೇದ ಏನ್ ಹೇಳತ್ತೆ ಅಂತ ತಿಳಿಸ್ಕೊಡುವಂತಹ ಪುಸ್ತಕ ಇದು. ನಮ್ಮ ಸೈನ್ಸ್ ಏನ್ ಹೇಳತ್ತೆ, ಇವತ್ತಿನ ಸೈನ್ಸ್ ಏನೇನ್ ಥಿಯರಿ ಇದೆ ಅದ್ರ ಜೊತೆಗೆ ಕಂಪೇರ್ ಮಾಡಿ ಅದು ಕೊಡುವಂತಹ ಉತ್ತರಕ್ಕಿಂತ ಹೆಚ್ಚು ಉತ್ತರಗಳನ್ನ ಕೊಟ್ಟಿದೆ. ಅದು ಹೇಗೆ ವೈಜ್ಞಾನಿಕವಾಗಿ ಅಂತ ತೋರಿಸುವಂತಹ ಪುಸ್ತಕ ಇದೆ, ಚಿಕ್ಕ ಪುಸ್ತಕ. ಇದು ನಿಮಗೆ ಹೆಚ್ಚು ಕುತೂಹಲಕರವಾಗಿದೆ. ಆಮೇಲೆ ಇನ್ನೊಂದು ಶ್ಲೋಕಕ್ಕೊಂದು ಕಥೆ ಅಂತ. ಇದರಲ್ಲಿ ಒಂದಷ್ಟು ಕಥೆಗಳಿದೆ, ಮತ್ತೆ ಅದ್ರ ಜೊತೆಗೆ ಒಂದೊಂದು ಸುಭಾಷಿತ ಇದೆ. ನಾವು ಆ ಸುಭಾಷಿತವನ್ನು ಕಂಠಪಾಠ ಮಾಡ್ಬೋದು, ಅದ್ರ ಜೊತೆಗೆ ಕಥೆಯನ್ನು ಕೂಡ ಓದ್ಬೋದು. ಆಮೇಲೆ ನಾವು ಎಷ್ಟೊಂದು ಸಂಪ್ರದಾಯದಲ್ಲಿ ಜಲವಾರ ಹಾಕೋದನ್ನ ನೋಡಿದ್ವಿ, ಹೌದಾ? ಉಪನಯನ ಮಾಡಿ ಜಲವಾರ ಹಾಕೋದನ್ನ ನೋಡಿದ್ವಿ. ಯಾಕೆ ಹಾಕೋಬೇಕು ಅದನ್ನ ಅಂತ ನಮಗೆ ಗೊತ್ತಿಲ್ಲ. ನಾವು ಅದನ್ನ ಯಾವುದೋ ಒಂದು ಜಾತಿಯಲ್ಲಿ ಮಾಡೋದು, ಗಂಡು ಮಕ್ಳಿಗೆ ಮಾಡೋದು ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ಯಾವ ಒಂದು ಜಾತಿಯೊಳಗೆ ಗಂಡು ಮಕ್ಳಿಗೆ ಸೇರಿದ್ದಲ್ಲ. ಸತ್ಯ ಯಾರಿಗೆ ಸೇರಿದ್ದು? ಎಲ್ರಿಗೂ, ಮುಂದೆ ಎಲ್ರಿಗೂ, ಆಮೇಲೆ ಎಲ್ಲ ಕಾಲಕ್ಕೂ ಎಲ್ಲ ಸ್ಥಳಕ್ಕೂ. ಯಾರು ನಂಬಿ ಬಿಡ್ಲಿ ಅದು ಇರೋದು ಹಾಗೆ, ಸತ್ಯ ಹಾಗೆ. ಹಾಗೆಯೇ ನಾವು ಆ ಯಜ್ಞೋಪವೀತ ಹಾಕೊಳ್ಳೋದಕ್ಕೂ ಕೂಡ ಕೆಲವು ಅರ್ಥ ಇದೆ. ಆ ಅರ್ಥ ಏನು ಅಂತ ತೋರಿಸುವಂತ ಪುಸ್ತಕ ಇದು. ಯಾಕೆ ಹಾಕೋಬೇಕು ಅದನ್ನ, ಅದರ ಸಿಗ್ನಿಫಿಕೆನ್ಸ್ ಏನು, ಯಾಕೆ ಹಾಕೋಬೇಕು, ಯಾವಾಗ ಹಾಕೋಬೇಕು, ಅದರ ಅರ್ಥ ಏನು ಅಂತ ಹೇಳುವಂಥದ್ದು. ಇದಿಷ್ಟು ಪುಸ್ತಕಗಳನ್ನು ಕೂಡ ಕೆಲವೊಂದು ಕಾಪಿಗಳನ್ನ ನಾನು ನಿಮ್ಮ ಲೈಬ್ರರಿಗೆ ಕೊಡ್ತಾ ಇದ್ದೀನಿ. ಅದನ್ನ ನೀವೆಲ್ಲರೂ ಕೂಡ ಖಂಡಿತ ಓದಿ. ಹಾಗೆ ಇದರಲ್ಲಿ ನಮ್ಮ ಫೋನ್ ನಂಬರ್ ಇದೆ. ಯಾರಾದ್ರೂ ಇನ್ನೂ ಹೆಚ್ಚು ತಿಳ್ಕೊಳ್ಬೇಕು ಅಂತ ಆಸಕ್ತಿ ಇದ್ರೆ ಖಂಡಿತ ಮೆಸೇಜ್ ಮಾಡಿ. ಅದರಲ್ಲಿರುವಂತಹ ಮೊಬೈಲ್ ನಂಬರ್ ಇದೆ. ಎಲ್ಲರೂ ಕೂಡ ಇಷ್ಟೊಂದು ತಾಳ್ಮೆಯಿಂದ ಕೇಳಿದ್ದೀರ. ಎಲ್ಲರೂ ಕೂಡ ಧನ್ಯವಾದ. ಇದುವರೆಗೂ ಧನ್ಯವಾದಗಳು. ಈಗ ಅವರ ಅನುಭವದ ನುಡಿಗಳನ್ನ ಆಲಿಸಿದ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ, ಸಂಶಯಗಳಿದ್ದರೆ, ಅಥವಾ ಇನ್ಯಾವುದೋ ನಿಮ್ಮ ತುಮುಲಗಳಿದ್ದರೆ ಅವುಗಳನ್ನ ನೀವು ಅವರೊಂದಿಗೆ ಚರ್ಚಿಸಬಹುದು. ಅದಕ್ಕೆ ಯಾರು ಪ್ರಶ್ನೆಗಳನ್ನ ಕೇಳಬೇಕಂದ್ರೆ ಮುಕ್ತವಾಗಿ ಅವಕಾಶ ಇದೆ. ಬಟ್ ಈಗಿನ ಜಮಾನಾನೇ ಹಂಗೆ ನೋಡ್ತದಂದ್ರೆ ಮಿಸ್, ಈಗಿನ ಕಾಲ ಹಂಗಾದ್ರೆ ಮಿಸ್ ಹೆಚ್ಚಿಗೆ ರೊಕ್ಕ ಇರಲಿಲ್ಲ ಅಂದ್ರೆ ರೆಸ್ಪೆಕ್ಟ್ ಇಲ್ಲ ಮಿಸ್, ಕ್ವಾಲಿಟಿ ನೋಡ್ತಾರೆ ಮಿಸ್. ಎಲ್ಲಾದ್ರೂ ಹಾಕಿ ಅಂದ್ರೆ ಹಣ ಇದರಲ್ಲೇ ನೀವು ಎಲ್ಲ ಒಂದು ಹೋಗಿ ಮನೆ ಕಾದ್ರೆ ನಿಮ್ಮ ಪೇರೆಂಟ್ಸ್ ಹಾಕಿ ಹೆಚ್ಚಿಗೆ ರೊಕ್ಕ ಇದ್ದಿದ್ದು ಜಾಬಿಗೆ ಹೋಗ್ಬೇಕು, ಅಲ್ಲಿ ಹ್ಯಾಪಿ ನಿಮ್ಮ ಮನೆ
ಒಂದು ಫೀಲ್ಡ್ ಬೆಳಿಲಕ್ಕೆ ಅದನ್ನು ಮತ್ತೊಮ್ಮೆ ಯಾವ ಬೆಳಿಲಕ್ಕೆ ಒಳ್ಳೆ ಪ್ರಶ್ನೆ ಕೂಡ. ನಾವು ಅನ್ಕೊಂಡಿದೀವಲ್ಲ ಹಣನೇ ಕೆಲವೊಂದ್ಸತಿ ಇಂಪಾರ್ಟೆಂಟ್ ಆಗುತ್ತೆ. ಖಂಡಿತ ಹಣ ಬೇಡ ಅಂತ ನಾನು ಹೇಳಿಲ್ಲ, ಆದ್ರೆ ಹಣ ಒಂದೇ ಬೇಕು ಅಂತ ಹೇಳಿ ನಾವು ಕೆಲಸ ಮಾಡಬಾರ್ದು ಅಂತ ಅಷ್ಟೇ ನಾನು ಹೇಳಿದ್ದು. ಹಣ ಬೇಕು, ಸಂಪತ್ತು ಬೇಕು ನಮ್ಗೆ, ಆದ್ರೆ ಯಾವ ರೀತಿಯಲ್ಲಿ ಗಳಿಸ್ತೀವಿ, ಹೇಗೆ ಗಳಿಸ್ತೀವಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. ಇವಾಗ ಸಮಾಜದಲ್ಲಿ ನಮ್ಗೆ ರೆಸ್ಪೆಕ್ಟ್ ಕೊಡಲ್ಲ ದುಡ್ಡಿದ್ರೆ ಅಂತ. ಯಾವಾಗ ಯಾರು ರೆಸ್ಪೆಕ್ಟ್ ಕೊಡಲ್ಲ ನಮ್ಗೆ ಅಂತಂದ್ರೆ, ಯಾರು ಹಣ ಮಾತ್ರ ದೊಡ್ಡದು ಅನ್ಕೊಂಡಿರುವಂತಹ ಮೂರ್ಖರು ಇರ್ತಾರೆ, ಅವರು ನಮ್ಗೆ ರೆಸ್ಪೆಕ್ಟ್ ಕೊಡಲ್ಲ. ಅವ್ರ ರೆಸ್ಪೆಕ್ಟ್ ನಮ್ಗೆ ಬೇಕಾ ಬೇಡವಾ ನಾವು ಡಿಸೈಡ್ ಮಾಡ್ಬೇಕು. ಬೇಕಾ ಬೇಡವಾ? ಬೇಕಿಲ್ಲ, ಆಮೇಲೆ ನಮಗೆ ರೆಸ್ಪೆಕ್ಟ್ ಕೊಟ್ಟರಷ್ಟು ಬಿಟ್ಟರಷ್ಟು. ನಿಜವಾಗ್ಲೂ ನನ್ನ ಯೋಗ್ಯತೆ ಯಾರಿಗೆ ಅರ್ಥ ಆಗಿದೆ ಅವ್ರು ಖಂಡಿತ ನನ್ನನ್ನ ಗೌರವಿಸ್ತಾರೆ, ಅವ್ರು ಖಂಡಿತ ನಮ್ಮನ್ನ ಮುಂದೆ ತಗೊಂಡು ಹೋಗ್ತಾರೆ. ಒಂದು ಉದಾಹರಣೆ, ಈಗ ನಾವು ಆ ಫೀಲ್ಡ್ಗೆ ಏನೂ ಕೂಡ ಸ್ಕೋಪೇ ಇಲ್ಲ, ನಾನು ಆ ಫೀಲ್ಡ್ ಹೋಗಿದ್ದೀನಿ, ಆ ಕ್ಷೇತ್ರಕ್ಕೆ ಹೋಗಿದ್ದೀನಿ, ಆ ಬೆಳೀತಾನೆ ಇಲ್ಲ ಆ ಕ್ಷೇತ್ರ ಅನ್ನೋಂಥ ಕ್ಷೇತ್ರ ಜಗತ್ತಲ್ಲಿ ಯಾವುದೂ ಇಲ್ಲ. ಯಾಕೆಂದ್ರೆ ಎಲ್ಲಾ ಕ್ಷೇತ್ರನೂ ಜ್ಞಾನದಿಂದಾನೇ ಕೂಡಿದೆ. ಜ್ಞಾನ ಬೆಳೆಯಲ್ಲ ನಿಂತೋಗುತ್ತೆ ಅನ್ನುವಂಥ ಕ್ಷೇತ್ರ ಯಾವುದು? ಜ್ಞಾನಕ್ಕೆ ನಿಲುಗಡೆ ಇಲ್ಲ, ನನಗೆ ಕಾಣಿಸ್ತಿಲ್ಲ. ಯಾಕೆಂದ್ರೆ ನನಗೆ ಆ ಫೀಲ್ಡ್ ಹೋಗೋ ಯೋಗ್ಯತೆ ಇಲ್ಲ. ಒಂದೆರಡು ಉದಾಹರಣೆ ನಿಮ್ಗೆ ಹೇಳ್ತೀನಿ. ಡಾಕ್ಟರ್ ರಾಜ್ಕುಮಾರ್ ಹೆಸರು ಯಾರು ಕೇಳಿಲ್ಲ? ಹೇಳಿ, ಯಾರು ಕೇಳಿಲ್ಲ? ಎಲ್ಲರೂ ಕೇಳಿದ್ದೀರಾ? ಅವ್ರು ಏನ್ ಓದಿದ್ರು, ಯಾವ ಕೋರ್ಸ್ ಆಯ್ಕೆ ಮಾಡ್ಕೊಂಡ್ರು? ಯಾವ ಕೋರ್ಸ್ ಆಯ್ಕೆ ಮಾಡ್ಕೊಂಡು ಹೋಗಿದ್ರು? ಯಾವ್ದು ಇಲ್ಲ. ಅವ್ರು 4ನೇ ಕ್ಲಾಸ್ ಅಷ್ಟೇ ಓದಿದ್ರು, ಅದು ಫೇಲ್ ಆಗಿ ಅವ್ರು ಫಿಲಂ ಫೀಲ್ಡ್ ಬಂದಿದ್ರು. ಈಗ ಅವ್ರ ಹೆಸರು ಕೇಳ್ತಾರೋ ಯಾರಿದ್ರು? ಆದ್ರೆ ನಾನು ಆ ಫೀಲ್ಡ್ ನ ಆಯ್ಕೆ ಮಾಡ್ಕೋಬೇಕಾದ್ರೆ, ಕ್ಷೇತ್ರವನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ನನಗೆ ನಿಜವಾಗ್ಲೂ ಅದ್ರಲ್ಲಿ ಆಸಕ್ತಿ ಸಾಮರ್ಥ್ಯ ಇದೆಯಾ, ನಾನು ಆ ಫೀಲ್ಡ್ ಅಲ್ಲಿ ಕಷ್ಟಪಟ್ಟು ಮುಂದೆ ಹೋಗೋದಕ್ಕೆ ನನಗೆ ಇಷ್ಟ ಇದೆಯಾ ಅನ್ನೋದನ್ನ ನಾನು 10 ಸಲ ಪ್ರಶ್ನೆ ಮಾಡ್ಕೋಬೇಕು. ಏನು ಇವಾಗ ನನಗೆ ಇದು ಚೆನ್ನಾಗಿ ಕಾಣಿಸ್ತಿದೆ, ಸರಿ ಬಿಟ್ಬಿಟ್ಟು ಹೋಗ್ತೀನಿ ಅಂತ ಆ ಥರ ಅಲ್ಲ. ನಾನು ಈ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ನಿಂತು ಕೆಲಸ ಮಾಡ್ತೀನಿ ಅನ್ನೋಂಥ ಆಸಕ್ತಿ ವಿಶ್ವಾಸ ನಮ್ಗಿದ್ರೆ ಖಂಡಿತ ಮೇಲ್ ಬರಲೇಬಹುದು. ಅದಕ್ಕೆ ಯಾರು ತಡೆದ್ರು ಕೂಡ ನಾನು ತಡೆಯಕ್ಕಾಗಲ್ಲ. ಇನ್ನೊಂದು ಉದಾಹರಣೆ, ಗಂಗೂಬಾಯಿ ಮಾನ್ಗರ್ ಅವ್ರು ಯಾವ ಕೋರ್ಸ್ ಆಯ್ಕೆ ಮಾಡ್ಕೊಂಡಿದ್ರು? ಆದ್ರೆ ಅವ್ರ ಹೆಸರಲ್ಲಿ ಯೂನಿವರ್ಸಿಟಿ ಇದೆಯಾ? ಅವ್ರ ಹೆಸರಲ್ಲಿ ಯೂನಿವರ್ಸಿಟಿ ಮಾಡಿದ್ದಾರೆ, ಆದ್ರೆ ಅವರು ಯಾವ ಯೂನಿವರ್ಸಿಟಿಗೂ ಹೋಗಿಲ್ಲ, ಅವ್ರಿಗೆ ಯಾವ ಕ್ವಾಲಿಫಿಕೇಶನ್ ಇಲ್ಲ. ಹಾಗಾಗಿ ನಾವು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ನನ್ನಷ್ಟು ಸಾಮರ್ಥ್ಯ ಇದೆಯಾ ಅನ್ನೋದನ್ನ ಚೆನ್ನಾಗಿ ಗುರುತಿಸ್ಕೋಬೇಕು. ಅದಂತೂ ನನ್ನ ಸಾಮರ್ಥ್ಯನ ನಾನೇನಾದ್ರೂ ತಪ್ಪಾಗಿ ಗುರುತಿಸ್ಕೊಂಡೆ ಅಂತಂದ್ರೆ ಅವಾಗ ನಾನು ಇರೋ ಹೆಜ್ಜೆ ತಪ್ಪಾಗುತ್ತೆ. ನಾನು ಇರುವಂತ ಹೆಜ್ಜೆ ನನಗೆ ಸಾಮರ್ಥ್ಯ, ನನಗೆ ಕರೆಕ್ಟ್ ಆಗಿ ನನಗೆ ಈ ಕ್ಷೇತ್ರದಲ್ಲಿ ಹೋಗೋದಕ್ಕೆ ನನಗೆ ಗೊತ್ತಿದೆ, ನನಗೆ ಆಸಕ್ತಿ ಇದೆ, ನಾನು ಇದ್ರ ಮುಂದೆ ಕೆಲಸ ಮಾಡ್ತೀನಿ, ಯಾವತ್ತೂ ಇದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀನಿ ಅನ್ನೋ ಗಟ್ಟಿತನ ದೃಢತೆ ಇದ್ರೆ ಖಂಡಿತ ಯಾವ ತೊಂದರೆನೂ ಬರಲ್ಲ. ನಮ್ಮ ಜೀವನ ಬೇಕಾಗಿರೋಷ್ಟು ಹಣನೂ ಬರುತ್ತೆ, ಹಾಗೆ ಆ ಕ್ಷೇತ್ರದಲ್ಲಿ ಸಮಾಜಕ್ಕೆ ಏನಾದ್ರೂ ಒಂದು ಒಳ್ಳೆ ಮಾದರಿಯನ್ನು ಕೂಡ ಹಾಕ್ತೀವಿ. ಈಗ ಫ್ರೆಂಡ್ಸ್ ಕ್ಲೋಸ್ ಫ್ರೆಂಡ್ಸ್ ಎಕ್ಸಾಮ್ದಾಗ ಒಬ್ಬರಿಗಿನ ಒಬ್ಬರು ಸ್ಕೋರ್ ಮಾಡ್ಬೇಕಂತ ಒಂದು ಇಂಟೆನ್ಷನ್ ಆದ್ರೆ ಮಿಸ್ ಈ ಬಾರಿ ಅತಿ ಸ್ಕೋರ್ ಮಾಡಿ ಇಬ್ಬರದಾಗ ಒಬ್ಬರು ಸ್ಕೋರ್ ಮಾಡಿದ್ರು ಮಿಸ್, ಇನ್ನೊಬ್ಬರಿಗೆ ಇರ್ತದೆ ಮಿಸ್, ನಾನು ಈಗ ಹಂಗನ ಮಾಡಿ ಸೋಲಿಸ್ಬೇಕು ಅಂತ. ಅದರಲ್ಲಿ ಸೆಲ್ಫಿಶ್ನೆಸ್ ಗ್ರೀಡಿನೆಸ್ ತೋರಿಸ್ತದಲ್ಲ ಮಿಸ್, ಬಟ್ ಸ್ಕೋರ್ ಮಾಡಿ ತಂದಾಗ ಅದು ಒಂಥರ ಸಕ್ಸಸ್ ಇರ್ತದಲ್ಲ ಮಿಸ್. ಅಂತ ಆ ಸಿಚುವೇಶನ್ ಹೇಗಿರ್ಬೇಕ್ರಿ ಮಿಸ್? ಕ್ಲೋಸ್ ಫ್ರೆಂಡ್ಸ್ ನಡು ಜಗಳ ಬರೋದು ಸ್ಟಡೀಸ್ ಇದ್ದಾಗ ಆಗೋದು ಮಿಸ್, ಒಂದು ಏನಾರ ಒಂದು ಸಣ್ಣ ವಿಷಯದಾಗ ಆಗೋದು ಮಿಸ್. ಅಂದ್ರೆ ಯಾಕೆ ಮಿಸ್ ಒಬ್ಬರೊಬ್ಬರು ಯಾಕೆ ಓವರ್ಟೇಕ್ ಮಾಡ್ಬೇಕಂತ ಅನ್ಕೋತೀವಿ ಮಿಸ್? ನಮಗೆ ಒಂದು ಚಿಕ್ಕ ಡಿಫ್ರೆನ್ಸ್ ಗೊತ್ತಿಲ್ಲ. ಏನು ಅಂತಂದ್ರೆ ಈ ತರ ಪರಸ್ಪರ ಏನೊಂದು ಕಾಂಪಿಟೇಷನ್ ಇದೆ, ಒಬ್ರ ಜೊತೆಗೆ ಒಬ್ರದ್ದು ಏನಿದೆ ಕಾಂಪಿಟೇಷನ್, ಇದು ಬೇಕಾ ಬೇಡವಾ ಅಂತ ಕನ್ಫ್ಯೂಷನ್. ಕಾಂಪಿಟೇಷನ್ ಇದ್ರೆ ಜಗಳ ಬರುತ್ತೆ, ಕಾಂಪಿಟೇಷನ್ ಬಿಟ್ಬಿಟ್ರೆ ನಾವು ಆ ಕಾಂಪಿಟೇಷನ್ಗೋಸ್ಕರ ಏನಾದ್ರು ಕೆಲಸ ಮಾಡ್ತಿದ್ರೆ ಅದು ಹೊರಟೋಗುತ್ತೆ, ಅಥವಾ ಮೋಟಿವೇಶನ್ ಇಲ್ಲ, ಪ್ರೇರಣೆ ಇಲ್ಲ, ಈ ತರ ಆಗುತ್ತೆ. ಅದಕ್ಕೆ ನಮ್ಗೆ ತುಂಬಾ ಚೆನ್ನಾಗಿ ಬಿಡಿಸ್ಕೊಟ್ಟಿದ್ದಾರೆ. ನಮ್ಗೆ ಈ ಒಂದು ಸ್ಪರ್ಧಾ ಮನೋಭಾವ ಇದೆಯಲ್ಲ, ಅಂದ್ರೆ ಇವ್ರಿಗಿಂತ ನಾನು ಮುಂದೆ ಹೋಗ್ಬೇಕು, ಇವ್ರಿಗಿಂತ ಮುಂದೆ ಹೋಗ್ಬೇಕು ಅನ್ನೋದು, ಇದು ಹೇಗಿರ್ಬೇಕು ಅನ್ನೋದಕ್ಕೆ 2 ವಿಷಯ ಹೇಳಿದ್ದಾರೆ. ಈ ಸ್ಪರ್ಧಾ ಮನೋಭಾವ ಕೆಟ್ಟದಾಗೂ ಇರ್ಬೋದು, ಅನಾರೋಗ್ಯಕರವಾಗೂ ಇರ್ಬೋದು, ಆರೋಗ್ಯಕರವಾಗೂ ಇರ್ಬೋದು. ಆರೋಗ್ಯಕರವಾಗಿರುವಂತಹ ಸ್ಪರ್ಧಾ ಮನೋಭಾವ ಯಾವ್ದಪ್ಪ ಅಂತ ಹೇಳಿದ್ರೆ, ನಮ್ಮ ಸ್ಪರ್ಧೆ ರಿಸಲ್ಟ್ ಅಲ್ಲ,
ಹೋಗ್ತಾ ಇದ್ದಾರೆ. ಹಾಗಿದ್ರೆ ನಾನ್ ಸ್ಪರ್ಧೆ ಮಾಡ್ಬೇಕು ಅಂದ್ರೆ ಏನ್ ಸ್ಪರ್ಧೆ ಮಾಡ್ಬೇಕು? ಆ ಪ್ರಯತ್ನದಲ್ಲಿ ನಾನ್ ಸ್ಪರ್ಧೆ ಮಾಡ್ಬೇಕು ಅಂತ ನಾವು ಅಂದ್ಕೊಂಡ್ರೆ ಅವಾಗ ಅದು ಆರೋಗ್ಯಕರವಾದಂತಹ ಸ್ಪರ್ಧೆ. ಅದನ್ನೇ ನಾನು ರಿಸಲ್ಟ್ ಸ್ಪರ್ಧೆ ಮಾಡಿದೆ ಅಂತಂದ್ರೆ, ರಿಸಲ್ಟ್ ಅಲ್ಲಿ ನನಗೆ 98 ನನಗೆ 99 ಬರ್ಬೇಕಿತ್ತು, ನಾನು ಅವಳಿಂದ ಒಂದು ಮಾರ್ಕ್ ಕಮ್ಮಿ ಆಗುತ್ತೆ, ಹೀಗೆ ನಾವು ಪಟ್ಟ ಅನಾರೋಗ್ಯಕರವಾದಂತಹ ಸ್ಪರ್ಧೆ. ನಾನು ಪ್ರಯತ್ನ ಪಟ್ಟೆ, ಅವಳು ಪಟ್ಟಿದ್ದಕ್ಕಿಂತ ಚೆನ್ನಾಗಿ ಪ್ರಯತ್ನ ಪಟ್ಟೆ, ರಿಸಲ್ಟ್ ಬರೋದು ಒಂಚೂರು ಆಚೆ ಆಯ್ತು, ಪರವಾಗಿಲ್ಲ. ಯಾಕೆಂದ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಬರೋದಕ್ಕೆ ನೀವು ಒಬ್ಬರೇ ಕಾರಣನ ಅಲ್ಲ ಅಲ್ವಾ? ನೀವ್ ಏನ್ ಬರ್ದಿದ್ದೀರಾ ಅದು ಓದೋರಿಗೆ ಹೇಗೆ ಅರ್ಥ ಆಯ್ತು ಗೊತ್ತಿಲ್ಲ. ಓದೋರಿಗೆ ಅದನ್ನ ಪೂರ್ತಿ ಓದಿ ಪೇಷನ್ಸ್ ಇಂದ ಮಾರ್ಕ್ಸ್ ಕೊಡೋಷ್ಟು ಅವರಿಗೆ ತಾಳ್ಮೆ ಇತ್ತ ಗೊತ್ತಿಲ್ಲ, ಯಾವುದು ಗೊತ್ತಿಲ್ಲ. ಹಾಗಾಗಿ ನಾನು ರಿಸಲ್ಟ್ ಅಲ್ಲಿ ಯಾವತ್ತೂ ಕೂಡ ಸ್ಪರ್ಧೆ ಮಾಡಬಾರ್ದು. ಸ್ಪರ್ಧೆ ಎಲ್ಲಿ ಮಾಡ್ಬೇಕು? ಪ್ರಯತ್ನದಲ್ಲಿ ಸ್ಪರ್ಧೆ ಮಾಡ್ಬೇಕು. ಒಬ್ಬರಿಗೆ ಹಣ ಜಾಸ್ತಿ ಇದೆ ಅಂತ ಇಟ್ಕೊಳ್ಳೋಣ, ಅವ್ರ ಹಣ ಎಲ್ಲಿಂದ ಬಂತು? ಸುಮ್ಮನೆ ಬಂದ್ಬಿಡ್ತಾ? ಅದನ್ನ ಕೊಟ್ಟೆ ಪಟ್ಟ ಅಥವಾ ಅದನ್ನ ಸ್ಪರ್ಧೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಅವ್ರು ಗಳಿಸಕ್ಕೆ ಏನ್ ಕಷ್ಟಪಟ್ರು ಅಲ್ಲಿ ಸ್ಪರ್ಧೆ ಮಾಡಿದ್ರೆ ಆಗ ನಾವು ಚೆನ್ನಾಗಿರ್ತೀವಿ, ಸಮಾಜನೂ ಚೆನ್ನಾಗಿರುತ್ತೆ. ಹಾಗಾಗಿ ಸ್ಪರ್ಧೆ ಇರ್ಬೇಕು, ಒಳ್ಳೇದು. ಯಾವ ತರ ಇರ್ಬೇಕು ಅಂದ್ರೆ ಈ ತರ ಇರ್ಬೇಕು. ಮಿಸ್ ಮನುಷ್ಯ ಬಡವನಾಗಿ ಹುಟ್ಟತಪ್ಪೇನು ಬಡವನಾಗಿ ಸಾಯ್ತಪ್ಪೇ ಮಿಸ್? ಮನುಷ್ಯ ಬಡವಾಗಿ ಹುಟ್ಟತಪ್ಪೇನು ಬಡವಾಗಿ ಸಾಯ್ತಪ್ಪೇ ಮಿಸ್? ಅಂದ್ರೆ ಈಗ ಬಡವಾಗಿ ಹುಟ್ಟತಪ್ಪ ಸಾಯ್ತಪ್ಪೇ. ಮೊದಲನೇದಾಗಮ್ಮ, ಬಡವರಾಗಿ ಯಾರು ಹುಟ್ಟಲ್ಲ, ಯಾರು ಬಡವರಾಗಿ ಹುಟ್ಟಲ್ಲ. ಬಡವರಾಗಿ ಸಾಯ್ತೀವಿ. ಯಾಕೆಂದ್ರೆ ನಾವು ಬಡವರು ಅಂತ ಅನ್ಕೊಂಡು ಜೀವನ ಹಾಳು ಮಾಡ್ಕೊಂಡು ನಾವು ಬಡವರು ಅಂತ ಸಾಯ್ತೀವಿ. ಬಡವರಾಗಿ ಯಾರು ಹುಟ್ಟಲ್ಲ. ಹೇಳ್ತೀನಿ, ಅದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಒಬ್ಬ ಭಿಕ್ಷುಕ ಇದ್ದಾರೆ, ಅವನು ಒಂದು ಬೀದಿ ಕೂತ್ಕೊಂಡು ಭಿಕ್ಷೆ ಬೇಡ್ತಾ ಇದ್ದ. ನನಗೆ ಕುಡಿಯಪ್ಪ, ಏನೂ ಇಲ್ಲ ನನ್ನ ಹತ್ರ, ಬಡವ ನಾನು, ಕುಡಿ ಅಂತ. ಅವಾಗ ಬೀದಿಲಿ ರಾಜ ಹೋಗ್ತಾ ಇದ್ದ. ಅವ್ನು ಕೇಳಿದ, ಸರಿ ನಿನ್ನ ಹತ್ರ ಏನೂ ಇಲ್ವಲ್ಲ, ನಿಂದ 2 ಕಣ್ಣು ಕೊಟ್ಬಿಡಪ್ಪ, ನಾನು ನಿನಗೆ 2 ಲಕ್ಷ ರೂಪಾಯಿ ಕೊಡ್ತೀನಿ. ಇಲ್ಲ ಇಲ್ಲ ಬೇಡ ಬೇಡ. ಸರಿ ಆಯ್ತು, ಹೋಗಿ ನಿನ್ ಕೈಯಾದ್ರೂ ಕೊಡು, ನಿನಗೆ 2 ಲಕ್ಷ ರೂಪಾಯಿ ಕೊಡ್ತೀನಿ. ಕೊಡಕ್ಕಾಗತ್ತೆ ಎಲ್ಲಾದ್ರೂ ಕೈ ಕೊಡಲ್ಲ. ಆಮೇಲೆ ಹೇಳಿದ, ಹೋಗಿ ನಿನ್ ಕಿಡ್ನಿ ಕೊಡು, ನಿನ್ ಹಾಲು ಕೊಡು, ಹೀಗೆ ಒಂದೊಂದೇ ಕೇಳಿದ. ಇಲ್ಲ 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 ಅಂತ ಕೊನೆಗೆ ರಾಜ ಹೇಳಿದಂತೆ, ನಿನ್ ಹತ್ರ ಎಷ್ಟು ಕೋಟಿ ಸಂಪತ್ತಿದೆ ಅಂತ ನೀನ್ ಲೆಕ್ಕ ಹಾಕಬೇಕಾಗಿದ್ರೆ, ನಿನ್ ಹತ್ರ ಇದೆಯೋ ಇಲ್ವೋ? ಇದೆ, ಮತ್ತೆ ಯಾಕೆ ಭಿಕ್ಷೆ ಬೇಡ್ತಾ ಇದೆಯಾ? ನಿನ್ ದೇಹನ, ನಿನಗಿರೋ ಅವಕಾಶನ, ನಿನ್ ಬುದ್ಧಿನ ಉಪಯೋಗಿಸ್ಕೊ, ಜೀವನ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಯಾರು